Yes, good afternoon. Welcome to General Solutions ಅಥವಾ Trigonometric Equations. Last topic in the trigonometry. In last class, we have discussed what is meant by trigonometric equation. First of all, equation is equal to something ಇರಬೇಕು. Some variable, some polynomial is equal to something. 0 ಆಗಲಿ 7 ಆಗಲಿ 8 ಆಗಲಿ ನಂಬರ್ ಆಗಲಿ k ಆಗಲಿ ಏನೋ ಒಂದಿದ್ದಾಗ ಆರ್ ಎಚ್ ಎಸ್ ಕಾನ್ಸ್ಟೆಂಟ್ ಎತ್ತು ಒಳಗಡೆ ಹಾಕಿ ರೈಟ್ ಹ್ಯಾಂಡ್ ಸೈಡ್ ಮಸ್ಟ್ ಅಂಡ್ ಶುಡ್ 0 ಬರೆದಾಗ ಅದು ಈಕ್ವೇಷನ್ ಆಗುತ್ತೆ. ಅದು ಹೇಳ್ಕೊಟ್ಟಿದ್ವಿ. ಪ್ರಿನ್ಸಿಪಲ್ ಸೊಲ್ಯೂಷನ್ ಅಂತಂದ್ರೆ ಏನು ಅದು ಹೇಳ್ಕೊಟ್ಟಿದ್ವಿ. ಈಗ ಅದು ಕಂಟಿನ್ಯೂಷನ್ಗೋಸ್ಕರ ಇನ್ನೂ ಒಂದು ಎಕ್ಸಾಂಪಲ್ ಬ್ಯಾಕ್ ಹೋಗ್ತೀನಿ. ಎಸ್ ಪ್ಲೀಸ್ ಕೇರ್ಫುಲ್ ಆಗಿರಬೇಕು. ಈಗ ವರ್ಕ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಕಲಿಬೇಕು ನೀವು ಜನರಲ್ ಸೊಲ್ಯೂಷನ್. ಸಪೋಸ್ ಇಫ್ ಯು ಹ್ಯಾವ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಹಾಫ್ ಅಂತ ಇಟ್ಕೊಳ್ಳೋಣ. ಸರಿಯಾಗಿ ಕೇಳಿಸ್ಕೊಳ್ಳಿ. ಒಂದು ಜನರಲ್ ಸೊಲ್ಯೂಷನ್ ರೆಡಿ ಮಾಡ್ತೀನಿ ಇಲ್ಲಿ. ಅದು ಪ್ರೂಫ್ ಇದೆ ಬುಕ್ಸಲ್ಲಿ ಹೇಗೆ ಬಂತು ಅಂತ. ಈಗ ನಾವೇನು ಪ್ರೂಫ್ ಮಾಡೋಕ್ಕೇನು ಹೋಗೋದಿಲ್ಲ, ಜನರಲ್ ಸೊಲ್ಯೂಷನ್ಸ್ ನೆನ್ಪಿಟ್ಕೊಳ್ಳಿ ಅಂತ ಅಡ್ವೈಸ್ ಮಾಡಾಕ್ತೀವಿ. ಅದರ ಪ್ರಕಾರ ಪ್ರಾಬ್ಲಮ್ಸ್ ಮುಂದುವರ್ಸ್ಕೊಂಡು ಹೋಗೋಣ. ಆಗ್ಬೋದಾ? ಎಸ್ ಪ್ಲೀಸ್. ಸೈನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಹಾಫ್ ಅಂತ ಇಟ್ಕೊಳ್ಳೋಣ. ಇಲ್ಲಿ ಎಕ್ಸ್ ಏನು ಬರ್ಕೋಬೇಕು ಅಂದಾಗ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಈ ಹಾಫನ್ನ ಟ್ರೈ ಟು ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಸೈನ್. ಅಂದರೆ ನೀನು ಇಲ್ಲಿ ಏನು ಬರೆದ್ರೆ ಸೈನಲ್ಲಿ ಅದರ ವ್ಯಾಲ್ಯೂ ಹಾಫ್ ಬರುತ್ತೆ ಅಂತ ಅಷ್ಟೇ, ಸಿಂಪಲ್ ಅದು. ಸೈನ್ ಆಫ್ ಪೈ ಬೈ 6 ಅಥವಾ ಸೈನ್ 30 ಆದಷ್ಟು ರೇಡಿಯನ್ಸಲ್ಲಿ ಕಳೀರಿ, ಡಿಗ್ರೀಸಲ್ಲಿ ಬರೆದ್ರು ಕೂಡ ಮಾರ್ಕ್ಸ್ ಕೊಡ್ತಾರೆ. ಅಲ್ಲಿಗೆ ಏನಾಯಿತು, ಎಕ್ಸ್ ಇಸ್ ಈಕ್ವಲ್ ಟು ಪೈ ಬೈ 6 ಅಥವಾ 30 ಅಂತಲೇ ಇಟ್ಕೊಳ್ಳೋಣ. ಟಾಪಿಕ್ ಚೆನ್ನಾಗಿ ಅರ್ಥ ಆಗಲಿ ಅಂತ 30 ಅಂತಲೇ ಇಟ್ಕೊಳ್ಳೋಣ. ಇಷ್ಟೇ ನಿಮಗೆ ಗೊತ್ತಿರೋದು. ಇನ್ನೇನಾದರೂ ಮುಂದುವರಿಸಿ ಏನಂದ್ರೆ ಇಲ್ಲ ಸರ್, ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಹಾಫ್ ಆದಾಗ ನಮಗೆ ಟೇಬಲಿಂದ ಎಕ್ಸ್ ಇಸ್ ಈಕ್ವಲ್ ಟು 30 ಅಂತ ಗೊತ್ತು. ಇನ್ನು ಜನರಲ್ ಸೊಲ್ಯೂಷನ್ ಕಂಡಿದ್ರೆ ಪ್ರಿನ್ಸಿಪಲ್ ಸೊಲ್ಯೂಷನ್ ಕಂಡಿದ್ರೆ ಅಂದರೆ ನಮ್ಗೆ ಕಷ್ಟ ಸರ್. ಹೌದಾ? ಪ್ಲೀಸ್ ಎಲ್ರಿ ಇಲ್ಲಿ ನೋಡಬೇಕು. ಇಲ್ಲಿ ಈ ಫಾರ್ಮೆಟ್ ಹೇಗಿದೆ ಅಂದರೆ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಕೆ ಇದ್ದಂಗಿದೆ. ಇಲ್ಲಿ ಕೆ ಅಂದರೆ 30 ಡಿಗ್ರಿ ಅಂತ ಇಟ್ಕೊಳ್ಳೋಣ. ಸೈನ್ ರಿಮೂವ್ ಮಾಡಿದ ಮೇಲೆ ಎಕ್ಸ್ ಇಸ್ ಈಕ್ವಲ್ ಟು ಕೆ ಆಗುತ್ತೆ. ಎನಿ ಪ್ರಾಬ್ಲಮ್? ಈ ಕೆ ಏನಾಗಿರಬೇಕು, ಸ್ಮಾಲೆಸ್ಟ್ ವ್ಯಾಲ್ಯೂ ಆಗಿರಬೇಕು. ಸ್ಮಾಲೆಸ್ಟ್ ವ್ಯಾಲ್ಯೂ ಆಫ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಕೆ. ಸರ್ ನಮ್ಗೆ ಅರ್ಥ ಆಗಲಿಲ್ಲ ಸರ್ ಸ್ಮಾಲೆಸ್ಟ್ ಅಂತಂದರೆ. ಎಸ್, ಈಗ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಹಾಫ್ ಬರಬೇಕು ಅಂತಂದರೆ ಇನ್ನೂ ಒಂದು ವ್ಯಾಲ್ಯೂ ಕೂಡ ಇಲ್ಲಿ ಬರೀತೀನಿ ನಾನು, ಅದು ಕೂಡ ಹಾಫ್ ಬರುತ್ತೆ. ಅದು ಸ್ಮಾಲ. ಈಗ ನೆಕ್ಸ್ಟ್ ನಾವು ಪ್ರೀವಿಯಸ್ ಫೈಂಡ್ ಔಟ್ ಮಾಡಿರ್ತಕ್ಕಂಥ ಎಕ್ಸ್ ಸ್ಮಾಲ, ಇದು ಸ್ಮಾಲ ನೋಡ್ಬಿಡೋಣ. ಏನು ಮಾಡ್ತೀರಿ ಸರ್ ನೀವು ಇವಾಗ? ಎಸ್, ಸೈನ್ 150 ಅಂತಲೂ ಕೂಡ ತಗೊತೀನಿ. ಹೆಂಗೆ ಸರ್? ಸೈನ್ 150 ಅಲರ್ಟ್ ಆ್ಯಂಗಲ್ ಯೂಸ್ ಮಾಡಿ ಕಂಡಿಡೀರಿ, ನಿಮ್ಗೆ 100% ಹಾಫ್ ಬರುತ್ತೆ. ಅರ್ಥ ಆಯ್ತಾ? ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ಸ್ ಟು 150 ಡಿಗ್ರಿ ಆಯ್ತು. ಅಲ್ಲಿಗೆ ಈ 150 ಆದರೂ ಬರೀರಿ, 5π/6 ಆದರೂ ಬರೀರಿ, ನಮಗೇನು ತೊಂದರೆ ಇಲ್ಲ. ಈಗ ಈ ಈಕ್ವೇಷನ್ ಸ್ಯಾಟಿಸ್ಫೈ ಆಗಬೇಕು ಅಂದರೆ ಯಾವ ಈಕ್ವೇಷನು? ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಹಾಫ್ ಅಂತ ಬರೆದಿದ್ದೀನಿ. ಈಗ ನಿಮ್ಮನ್ನೇನು ಕೇಳ್ತಾ ಇದ್ದೀನಿ ನಾನು, ಎಕ್ಸ್ ಪ್ಲೇಸಲ್ಲಿ ಎಷ್ಟು ಡಿಗ್ರಿ ಹಾಕಿದ್ರೆ ಹಾಫ್ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನೀವು ಹೈಸ್ಕೂಲ್ ನಾಲೆಡ್ಜಿಂದ ಅಥವಾ ಫಸ್ಟ್ ಪಿ ಸಿ ಟ್ರಿಗ್ನಾಮೆಟ್ರಿ ಟೇಬಲ್ ನಾಲೆಡ್ಜಿಂದ ಪ್ರತಿಯೊಬ್ಬರು ಏನು ಹೇಳ್ತೀರಾ, ಸರ್ 5/6 ಅಥವಾ 30 ಕರೆಕ್ಟ್ ಸರ್. ಯಾಕೋ ಟೇಬಲ್ ಹೇಳಿದೆ ಸರ್ ನನಗೆ. ಎಸ್, ಒಪ್ಕೊಂಡೆ. ನಿಮ್ಮ ಆನ್ಸರ್ ಪ್ರಕಾರ ನಾನು ನಿನ್ನ ಪ್ರಕಾರನೇ ಬರ್ತೀನಿ. ಆದರೆ ನಾನು 150 ಕೂಡ ಹಾಕಿದ್ದೀನಿ. 150 ಕೂಡ ಹಾಕಿದ್ದೀನಿ. ಯಾವ ಪ್ಲೇಸಲ್ಲಿ ಸರ್? ಎಕ್ಸ್ ಪ್ಲೇಸಲ್ಲಿ. ಯಾಕೆ ಸರ್ ಹಾಕಿದ್ರು? ಹಾಫ್ ಬರಬೇಕು ಅಂತ ಹಾಕಿದೆ. ನಿಮ್ಮನ್ನು ಕೇಳಿದ್ರೆ ನೀವು ಎಕ್ಸ್ ಇಸ್ ಈಕ್ವಲ್ 30 ಅಂತ ಹಾಕಿದ್ರು, ನಿಮ್ಮ ಆನ್ಸರ್ ನಾನೇನು ತಪ್ಪು ಅಂತ ಹೇಳಿಲ್ಲ. ಮೇ ಬಿ 100% ಇಸ್ ಕರೆಕ್ಟ್. ನಾನಿಂದ ಇನ್ನೂ ಒಂದು ವ್ಯಾಲ್ಯೂ ಹಾಕಿದ್ದೇನೆ. ಯಾವುದು? 150. ಹೆಂಗೆ ಗೊತ್ತಾಯ್ತು ಸರ್? ಹಾಕಿ ಸೈನ್ ಎಕ್ಸ್ ಪ್ಲಸ್ 150 ಹಾಕಿ ಸೈನ್ 150 ಕಂಡಿದ್ರೆ ಹಾಫ್ ಬರುತ್ತಿಲ್ವೋ? ಹೌದು ಸರ್, ಖಂಡಿತವಾಗ್ಲು. ಮತ್ತೆ ಎಕ್ಸ್ ಇಸ್ ಈಕ್ವಲ್ ಟು 390 ಹಾಕ್ತೀನಿ. ಎಕ್ಸ್ ಇಸ್ ಈಕ್ವಲ್ ಟು 390 ಹೆಂಗೆ ಹಾಕ್ತೀರಿ ಸರ್? ಹಾಕ್ತೀನಿ ಸೈನ್ 390 ಹಾಫ್ ಅಂತ ತೋರಿಸ್ತೀನಿ. ಹೇಗೆ ಸರ್? ಪ್ರೂಫ್ ಇಲ್ಲಿ ನೋಡಿ. ಇದನ್ನು ಸೈನ್ ಆಫ್ 360 + 30 ಬರೀಬೋದು. ದಟ್ ಇಸ್ ಈಕ್ವಲ್ ಟು 360 ಪ್ಲಸ್ ವಿಚ್ ಕ್ವಾಡ್ರೆಂಟ್? ಫಸ್ಟ್ ಕ್ವಾಡ್ರೆಂಟ್ ಸೈನ್ ಏನು? ಪಾಸಿಟಿವ್. ಒಂದು ಸ್ಟೆಪ್ ಮುಗಿದೋಯ್ತು, ಅಲರ್ಟ್ ಆ್ಯಂಗಲ್ ಹೋಗಿದ್ದೀನಿ. ಇಸ್ ಇಟ್ ಸ್ಪೆಷಲ್ ಆ್ಯಂಗಲ್? ನೋ. ಹಾಗಾದ್ರೆ ಸೈನ್ ಬಿಕಮ್ ಸೈನ್ 30 ಆಯಿತು. ದಟ್ ಇಸ್ ಈಕ್ವಲ್ ಟು ಹಾಫ್ ಬಂತು. ಹಾಗಾದರೆ ಎಕ್ಸ್ಗೆ ವಿತಿನ್ 3 ಮಿನಿಟ್ಸ್ ಅಷ್ಟೇ. ನಾನು ಇಷ್ಟೊತ್ತು 3 ಮಿನಿಟ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಷ್ಟೇ. 3 ಮಿನಿಟ್ಸ್ ಆಯ್ತು ಕ್ಲಾಸ್ ಸ್ಟಾರ್ಟ್ ಆಗಿ. ಎಕ್ಸ್ಗೆ ನಿಮಗೆ ಗೊತ್ತಿರೋ ವ್ಯಾಲ್ಯೂ ಜೊತೆಗೆ ಯಾವುದು ಗೊತ್ತಿತ್ತು ನಿಮಗೆ? ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಹಾಫ್ ಅಂತಂದ ತಕ್ಷಣ
ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಅಂದಾಗ ಹೈಸ್ಕೂಲ್ ನಾಲೆಡ್ಜ್ ಅಥವಾ ಫಸ್ಟ್ ಪಿ ಸಿ ಟೇಬಲ್ ನಾಲೆಡ್ಜ್ ಬೇಸ್ ಮಾಡ್ಕೊಂಡು ತಾವೆಲ್ಲರೂ ಏನು ಹೇಳ್ಬೋದು 30 ಒಂದು ಹೇಳ್ಬೋದು ಅಷ್ಟೇ. ಈ 150 ಈ 390 ಅಂತ ಹೇಳಿದಾಗ ಸರ್ ಇರ್ಬೋದೇನೋ, ನೀವು ಬ್ಯಾಲೆನ್ಸ್ ಮಾಡ್ತಾ ಇದ್ರೆ ಇಲ್ಲಿ ಹಾಕಿ ವ್ಯಾಲ್ಯೂಸ್ ಕಂಡಿಡ್ತಾ ಇದ್ರೆ ಇರ್ಬೋದೇನೋ, ಹೇಗೆ ಸರ್ ಇವೆಲ್ಲ ಬಂತು, ಇವೆಲ್ಲ ನಾವು ಹೆಂಗೆ ಸರ್ ಕಂಡಿಡಿಯೋದು? ಅದಕ್ಕೆ ಹೇಳ್ತೀನಿ, ಒಂದು ಪ್ರೂಫ್ ಏನು ಜನರಲ್ ಸೊಲ್ಯೂಷನ್ಸ್ ಪ್ರೂಫ್ ಇದೆ ನಮಗೆ ನೋಡಿ. ಇದರಲ್ಲಿ ಪ್ಲೀಸ್ ಇನ್ನೊಂದು ವಿಚಾರ ಹೇಳ್ತೀನಿ. ಸ್ಮಾಲೆಸ್ಟ್ ಅಂತಂದರೆ ಒಂದು ಕಡೆ ನಾವು ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ಯಾವುದ್ರಲ್ಲಿ ಸ್ಮಾಲೆಸ್ಟ್ ಅಂತ ಆವಾಗ ಡೌಟ್ ಬರೋದು ಬೇಡ, ಅದಕ್ಕೆ ಇವಾಗ ಎಕ್ಸ್ಪ್ಲನೇಷನ್ ತಿಳ್ಕೊಂಡ್ರಿ, ಅದು ಹೇಳ್ತೀನಿ ನಾನು ನೋಡಿ. ಎಕ್ಸ್ ಇಸ್ ಈಕ್ವಲ್ ಟು ಬೇರೆ ಇಂಕಿಂದ ತೋರಿಸ್ತೀನಿ ನಿಮಗೆ, ಬೇರೆ ಇಂಕಿಂದ ತೋರಿಸ್ತೀನಿ ದಯವಿಟ್ಟು ಪ್ಲೀಸ್. ಎಕ್ಸ್ ಇಸ್ ಈಕ್ವಲ್ ಟು 30 ಡಿಗ್ರಿ ಹಾಕಿದಾಗ ನಮಗೆ ಹಾಫ್ ಬರ್ತಾ ಇದೆ. ಮತ್ತೆ ಎಕ್ಸ್ ಇಸ್ ಈಕ್ವಲ್ ಟು 150 ಡಿಗ್ರಿ ಹಾಕಿದಾಗ ಕೂಡ ಹಾಫ್ ಬರ್ತಾ ಇದೆ. ಮತ್ತೆ ಎಕ್ಸ್ ಇಸ್ ಈಕ್ವಲ್ ಟು 390 ಹಾಕಿದಾಗ ಕೂಡ ನಮಗೆ ಹಾಫ್ ಬರ್ತಾ ಇದೆ. ಅಲ್ಲಿಗೆ ಸೈನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಹಾಫ್ ಬರಬೇಕು. ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಹಾಫ್ ಅಂತ ಕೊಟ್ಟಿರ್ತಾರೆ. ಎಕ್ಸ್ ಪ್ಲೇಸಲ್ಲಿ ಏನು ಹಾಕಿದ್ರೆ ಹಾಫ್ ಬರುತ್ತೆ ಅನ್ನೋ ಪ್ರಶ್ನೆ ಯಾರಾದರೂ ಕೇಳಿದಾಗ ಸಹಜವಾಗಿ ನೀವೆಲ್ಲರೂ ಟೇಬಲಿಂದ ಒಂದು ವ್ಯಾಲ್ಯೂ ಹೇಳ್ತೀರ, ನಿಜನಾ? 100%. ಮತ್ತೆ 150 ಕೂಡ ಸೊಲ್ಯೂಷನ್ನೇ, 390 ಕೂಡ ಸೊಲ್ಯೂಷನ್ನೇ. ಸರ್ ಈಗ ಕಂಡಿಡ್ಕೊಂಡೋದ್ರೆ ಎಷ್ಟು ಬರ್ತವೆ ಸರ್? ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್. ಅದೇನು ಸರ್ ಹಂಗೆ ಹೇಳ್ಬಿಟ್ರು? ಸೈನ್ ಎಕ್ಸ್ ಇಸ್ ಈಕ್ವಲ್ ಟು 1/2 ಅಂದರೆ ಎಕ್ಸ್ ಇಸ್ ಈಕ್ವಲ್ 30 ಮಾತ್ರ ಗೊತ್ತಿತ್ತು. ಹೌದು, ಇಲ್ಲಿವರೆಗೆ ಅಷ್ಟೇ ಗೊತ್ತಿತ್ತು. ಇನ್ನು ನೆಕ್ಸ್ಟ್ ಪ್ಲೇಸಲ್ಲಿ ಏನಾಗ್ಬೋದು, ಎಷ್ಟು ವ್ಯಾಲ್ಯೂಸ್ ಬರುತ್ತೆ ಅದೆಲ್ಲ ತೋರಿಸ್ತೀನಿ. ಅರ್ಥ ಆಯ್ತಾ? ಪ್ಲೀಸ್, ಆಲ್ ದೀಸ್ 3 ವ್ಯಾಲ್ಯೂಸ್ ಆರ್ ಸ್ಯಾಟಿಸ್ಫೈಸ್ ದಿಸ್ ಈಕ್ವೇಶನ್. ವಾಟ್ ಈಸ್ ಮೆಂಟ್ ಬೈ ಸ್ಯಾಟಿಸ್ಫೈ? ವಾಟ್ ಈಸ್ ಮೆಂಟ್ ಬೈ ಸ್ಯಾಟಿಸ್ಫೈ ಮೀನಿಂಗ್ ಹೇಳ? ಈ ವ್ಯಾಲ್ಯೂಸ್ ಎತ್ಕೊಂಡೋಗಿ ಎಕ್ಸ್ ಪ್ಲಸ್ ಅಲ್ಲಿ ಹಾಕಿದಾಗ ಆರ್ ಎಚ್ ಎಸ್ ಬಂದರೆ ಆ ಈಕ್ವೇಶನ್ ಈ ವ್ಯಾಲ್ಯೂಸ್ ಆ ಈಕ್ವೇಶನ್ ಸ್ಯಾಟಿಸ್ಫೈ ಮಾಡಿದೆ ಅಂತ ಅರ್ಥ. These values are satisfies this equation means substitute all these values in the equation, we should get RHS. That is the meaning of satisfaction. Satisfy. ಹೌದಾ? All the 3 angles ಯಾವುದು 30, 150, 390 are satisfies this equation. ಇನ್ನೂ ಬರ್ತವೆ, ಬರ್ಕೊಂಡು ಹೋದ್ರೆ ಇವತ್ತೆಲ್ಲ ಬರುತ್ತೆ, ನಾಳೆ ಎಲ್ಲ ಬರುತ್ತೆ, ನಾಳೆ ಸಾಯಂಕಾಲವರೆಗೂ ಬರುತ್ತೆ, ಮುಗಿಯೋದೇ ಇಲ್ಲ, ಎಂಡಿಂಗ್ ಇಲ್ಲ. ಹೌದಾ ಸರ್? ಹೌದು. ಹಾಗಾದರೆ ಇವೆಲ್ಲ ಬರೋದಕ್ಕೆ ಕಾರಣ ಏನಾಯ್ತು ಸರ್? ಎಸ್ ಪ್ಲೀಸ್, ಇಲ್ಲಿ ಸೈಡ್ ವರ್ಕ್ ಹೋಗ್ತಾ ಇದ್ದೀನಿ, ಪ್ಲೀಸ್ ಹೇಳ್ತಾ ಇದ್ದೀನಿ ಎಲ್ರಿ ನೋಡಿ. ಇಲ್ಲಿ ಫಾರ್ಮುಲಾ ಮಾತ್ರ ಇಂಕಲ್ ಬರೀತೀನಿ. ಇದು ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಕೆ ಅಂತ ಕೊಟ್ಟಿರ್ತಾರೆ. ಹಿಂಗೆ ಕೊಡೋದು, ನಾವು ಹಿಂಗೆ ಬರ್ಕೊಳ್ತೀವಿ ನೋಡಿ. ಈ ಪ್ರಾಬ್ಲಮ್ ಅನ್ನ ಈ ಫಾರ್ಮೆಟಲ್ಲಿ ಬರ್ಕೋಬೇಕಾದ್ರೆ ಯಾವ ಸ್ಟೆಪ್ ಸೂಟಬಲ್ ಸರ್? ಸೆಕೆಂಡ್ ಸ್ಟೆಪ್. ಈ ಪ್ರಾಬ್ಲಮ್ ಅನ್ನ ಈ ಫಾರ್ಮೆಟಲ್ಲಿ ಬರ್ಕೋಬೇಕಂದ್ರೆ ಯಾವ ಸ್ಟೆಪ್ ಸೂಟಬಲ್ ಸರ್? ಸೆಕೆಂಡ್ ಸ್ಟೆಪ್. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಕೆ ಆಗುತ್ತೆ, ಅದನ್ನು ಆಲ್ಫಾ ಅಂತ ತಗೊಳ್ತೀವಿ. ಹಾಗಾದ್ರೆ ಎಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ಕೆ ಎಷ್ಟು ಈ ಪ್ರಾಬ್ಲಮ್ಗೆ ಅಂದಾಗ ಏನು ಹೇಳ್ತೀರಾ? ಕನ್ಫ್ಯೂಸ್ ಮಾಡ್ಕೊಂಡಿದ್ದೀನಾ? ಮಾಡ್ಕೋಬೇಡಿ. ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಕೆ, ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಪೈ ಬೈ 6. ಎರಡು ಕಡೆ ಸೈನ್ ರಿಮೂವ್ ಆಗಿದೆ, ಇನ್ವರ್ಸಲ್ಲಿ ಹೊಟ್ಟೋಗುತ್ತದು. ಅಲ್ಲಿಗೆ ನಮಗೆ ಕೆ ಜಾಗದಲ್ಲಿ ಡೈರೆಕ್ಟಾಗಿ 30 ಸಿಕ್ಕಿದಂಗೆ ಇಲ್ವಾ? ಹೌದು. ಇನ್ನೊಬ್ಬನ ಪಾಠ ಕೇಳ್ತಾ ಇದ್ದಾನೆ, ಸರ್ ಹಾಗಾದ್ರೆ ಇಲ್ಲಿಗೆ ಬನ್ನಿ ಸರ್, ಕೆ ಇಸ್ ಈಕ್ವಲ್ ಟು 150 ಸರ್. ಇನ್ನೊಬ್ಬ ಸ್ಟೂಡೆಂಟ್, ಸರ್ ಇಲ್ಲ, ಕೆ ಇಸ್ ಈಕ್ವಲ್ ನೀವು ಇನ್ನೊಂದು ಕೂಡ ಹೇಳಿದ್ದೀರಾ, ಏನದು ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ 390 ಕೂಡ ಬರ್ಕೋಬೋದು ಇದನ್ನು ಅಂತ. ಹೌದು, ಅವಾಗ ಎಕ್ಸ್ ಇಸ್ ಈಕ್ವಲ್ ಟು 390. ಅಲ್ಲಿಗೆ ಪ್ಲೀಸ್ ಇನ್ವಾಲ್ವ್ ಆಗಿಬಿಡು, ಸಬ್ಜೆಕ್ಟಲ್ಲಿ ಫುಲ್ ಇನ್ವಾಲ್ವ್ ಆಗಬೇಕು. ಇಲ್ಲಿ ಬರೆದಿರ್ತಕ್ಕಂಥ ಎಕ್ಸಾಂಪಲ್ಸಲ್ಲಿ ಕೆ ವ್ಯಾಲ್ಯೂ 1ನ 2ನ 3ನ ಆಲ್ ದಿ 3 ವ್ಯಾಲ್ಯೂಸ್ ಆರ್ ಕೆ. ಹೌದಾ? ನೋಡಿ, ಸೈನ್ ಕೆ ಸೈನ್ ಪೈ ಬೈ 6, ಕೆ ಇಸ್ ಈಕ್ವಲ್ ಟು ಪೈ ಬೈ 6 ಅಥವಾ 30. ಸೈನ್ ಕೆ ಇಸ್ ಈಕ್ವಲ್ ಟು 150, ಸೈನ್ ಕೆ ಇಸ್ ಈಕ್ವಲ್ ಟು 390. ಅಲ್ಲಿಗೆ ಕೆ ವ್ಯಾಲ್ಯೂಸ್ ಎಷ್ಟಾಯ್ತು? ಇಲ್ಲಿ 3 ಆಯ್ತು. 3ನ್ನ ಆಲ್ಫಾ ತಗೊಂತೇವೆ ಸರ್, ಅದು ಇರೋದಿಲ್ಲ, ಅದನ್ನು ಕೇಳು. ಸಾರಿ, ಲೀಸ್ಟ್ ಅಂತ ಯಾವ್ದಿರುತ್ತೋ ಅದು ತಗೋಬೇಕು. ಇಲ್ಲಿಗೆ ವೇರ್ ಕೆ ಇಸ್ ಈಕ್ವಲ್ ಟು ಆಲ್ಫಾ ಈಸ್ ದ ಲೀಸ್ಟ್ ಪಾಸಿಟಿವ್ ಆಂಗಲ್. ಕೆಳಗಡೆ ಬರೀತೀನಿ, ಬೋರ್ಡ್ ಕಾಣಿಸ್ತಿದೆಯಲ್ಲ, ಈಸ್ ದ ಲೀಸ್ಟ್ ಪಾಸಿಟಿವ್ ವ್ಯಾಲ್ಯೂ ದಟ್ ಸ್ಯಾಟಿಸ್ಫೈಸ್ ದಿಸ್ ಈಕ್ವೇಶನ್. ಹೌದಾ? ಇದಕ್ಕೆ ಇಂಪಾರ್ಟೆನ್ಸ್ ಕೊಡು. ಲೀಸ್ಟ್ ಪಾಸಿಟಿವ್ ಆಗಿರ್ಬೇಕಂತೆ, ಮತ್ತೆ ಲೀಸ್ಟ್ ಆಗಿರ್ಬೇಕಂತೆ. ಅಲ್ಲಿಗೆ ಹೌ ಮೆನಿ ಆಂಗಲ್ಸ್ ಆರ್ ದೇರ್
in front of you which are satisfies the given example sin x is equal to half, 3 values. All are k, but every k is not equal to alpha. K which is equal to alpha such that smallest values of k 1 2 3 ಯಾವುದು ಅಲ್ಲಿಗೆ 13 ಆಲ್ಫಾ ತಗೋಬೇಕು. ಸರ್ ಆಲ್ಫಾ ಯಾವಾಗ ಇಂಟ್ರೊಡ್ಯೂಸ್ ಆಗೋಯ್ತು ಹೇಳ್ತೀನಿ, ಕೆಲಸ ಇದೆ, ಬಹುಶಃ ಬೋರ್ಡ್ ಕಾಣ್ತಿದೆ, ಎಲ್ಲರೂ ಇಲ್ಲಿಗೆ ಬರ್ರಿ. ಈಗ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಕೆ ಅನ್ನೋ ಫಾರ್ಮೇಟಲ್ಲಿ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಕೆ ಅನ್ನೋ ಫಾರ್ಮೇಟಲ್ಲಿ ಯಾವುದೇ ಈಕ್ವೇಶನ್ ಬರ್ಕೋ ಅದಕ್ಕೆ ಜನರಲ್ ಸೊಲ್ಯೂಷನ್ ಎಕ್ಸ್ ಇಸ್ ಈಕ್ವಲ್ ಟು ಎನ್ ಪೈ ಪ್ಲಸ್ -1 to the power of n ಇಂಟು ಆಲ್ಫಾ. ಪ್ರೂಫ್ ಇದೆ, ಇದು ಪ್ರೂಫ್ ಇದೆ. ನಾವು ಆಫ್ಲೈನ್ ಕ್ಲಾಸಸ್ ಮಾಮೂಲಿ ಕ್ಲಾಸ್ ರೂಮಲ್ಲಾದರೆ ಎಷ್ಟು ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ, ಪ್ರೂವ್ ಮಾಡ್ತಿದ್ದು. ಯಾವುದರ ಮೇಲೆ? ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಮೇಲೆ. ಹೆಂಗೆ ಸರ್ ನೋಡಿ, ಟಚ್ ಕೊಟ್ಟಿರ್ತೀನಿ, ನಿಮ್ಗೆ ಅವಶ್ಯಕತೆ ಇಲ್ಲ. ಇದು ಅವಶ್ಯಕತೆ ಇಲ್ಲ ಅಂದರೆ ಹೇಳ್ಕೊಡ್ತೀನಿ. ಬೋರ್ಡ್ ವರ್ಕು ನೀವು ನಮ್ಮ ಫ್ರಂಟಲ್ಲಿದ್ದ ಅರ್ಥ ಆಗುತ್ತೆ. ಇದನ್ನ ಒಳಗಡೆ ತೊಗೊಂಡಾಗ ಏನಾಗುತ್ತೆ? ಇದನ್ನ ಒಳಗಡೆ ತೊಗೊಂಡಾಗ ಸೈನ್ ಸಿ ಮೈನಸ್ ಸೈನ್ ಡಿ ಆಗುತ್ತೆ. ನಿಜನಾ? ಹೌದು, ಸೈನ್ ಸಿ ಮೈನಸ್ ಸೈನ್ ಡಿ. ಇಲ್ಲಿ ಪ್ಲಸ್ ಆರ್ ಮೈನಸ್ ಇರೋದ್ರಿಂದ ಯಾವುದೇ ಕಾರಣಕ್ಕೆ ವ್ಯಾಲ್ಯೂಸ್ 0ಗೆ ಈಕ್ವೇಟ್ ಮಾಡಬಾರ್ದು. ಇಲ್ಲಿ ಇಂಟು ಇದ್ದರೆ 0ಗೆ ಈಕ್ವೇಟ್ ಮಾಡ್ತೀವಿ. ಎಲ್ಲೆಲ್ಲ ಹೊಟ್ಟೋಗ್ತೀರಿ ಸರ್ ನೀವು, ಸಬ್ಜೆಕ್ಟ್ ಡಿಸ್ಕಂಟಿನ್ಯೂ ಮಾಡಿ. ಸಾರಿ, ನಾನೇನು ಡಿಸ್ಕಂಟಿನ್ಯೂ ಮಾಡಿದೆ ನಿಮಗೆ? ಇಲ್ಲೊಂದು ಫಾರ್ಮುಲಾ ಬರದೆ, ಅದು ಯಾಕೆ ಬಂತು ಸರ್ ಅಂತ ಅಟ್ಲೀಸ್ಟ್ 50% ಡೌಟ್ ಬಂದೇ ಬರುತ್ತೆ. ಅದಕ್ಕೆ ಫುಲ್ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಪ್ರೂಫ್ಸ್ ಇದೆ. ಎಕ್ಸಾಮಿಗೆ ಕೊಡೋ ಸಾಧ್ಯತೆಗಳು ತೀರಾ ಕಡಿಮೆ. ಒಂದು ವರ್ಷ CET ಕೇಳಿದ್ರು. ಏನು ಕೇಳಿದ್ರಿ ಸರ್? ಈ ಫಾರ್ಮುಲಾ ಕೇಳಿದ್ರೆ ಅಲ್ಲ, ಈ ಥರ ಸೈನ್ ಎಕ್ಸ್ ಮೈನಸ್ ಸೈನ್ ಕೆ ಇದ್ದಾಗ ಆಲ್ಫಾ ಏನಾಗುತ್ತೆ ಅಂತ ಕೇಳಿದ್ರೆ, ಇವಾಗ ಎಕ್ಸ್ ಏನಾಗುತ್ತೆ ಅಂತ ಕೇಳಿದ್ರೆ, ಇವಾಗ ಅದನ್ನ ಡಿರೈವ್ ಮಾಡೋಕ್ಕೆ ನಾವು ಜನರಲ್ ಸೊಲ್ಯೂಷನ್ ನಾವು ಕಲ್ತು ಬಿಟ್ಟಿರ್ತೀವಿ. ಡೆರಿವೇಷನ್ ಬೇಕಿಲ್ಲ, ಅಲ್ಲಿ ಫೈನಲ್ ಆನ್ಸರ್ ಬರೋದಕ್ಕಿಲ್ಲ ಸಾಕು. ಎಸ್ ಪ್ಲೀಸ್. ಇದು ಸಮ್ಮೇಷನ್ ಪ್ಲಸ್ ಮತ್ತು ಸಮ್ ಇರೋದ್ರಿಂದ 0ಗೆ ಈಕ್ವೇಟ್ ಮಾಡಬಾರ್ದು. ಅರ್ಥ ಆಯ್ತಾ? ಎಸ್ ಪ್ಲೀಸ್. ಇದೇನಾಗುತ್ತೆ? 2 cos ಆಫ್ ಎಕ್ಸ್ ಪ್ಲಸ್ ಕೆ ಬೈ 2 ಇಂಟು ಸೈನ್ ಆಫ್ ಎಕ್ಸ್ ಮೈನಸ್ ಕೆ ಬೈ 2 ಆಗುತ್ತೆ. ಏನು ಹಾಕಿದ್ದೀನಿ ನಾನು ಇಲ್ಲಿ ಫಾರ್ಮುಲಾ? ಸೈನ್ ಸಿ ಮೈನಸ್ ಸೈನ್ ಡಿ, 2 cos ಆಫ್ ಸಿ ಪ್ಲಸ್ ಡಿ ಬೈ 2 cos ಆಫ್. ಇಲ್ಲಿಗೆ ಇಂಟು ಬಂತಿಲ್ಲ. ಒಂದೊಂದು ಟರ್ಮಿನ 0ಗೆ ಈಕ್ವೇಟ್ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ ಕೆ ಇದೆ ಇಲ್ಲೇ, ಅದನ್ನೇ ಕೆ ಆಲ್ಫಾ ತೊಗೊಂಡ್ಬಿಡ್ತೀನಿ. ಸರ್ ಇಲ್ಲಿ ಕೆ ಇದೆ, ಇಲ್ಲಿ ಆಲ್ಫಾನಿಲ್ಲ, ಹೆಂಗೆ ಸರ್ ಬರುತ್ತೆ? ಖಂಡಿತ ಅಲ್ಲ ಬರುತ್ತೆ. ಅಲ್ಲಿ ಕೆ ಅಂದರೆ ಲೀಸ್ಟ್, ಆಲ್ಫಾ ಇದ್ರೆ ಲೀಸ್ಟ್ ಪಾಸಿಟಿವ್ ವ್ಯಾಲ್ಯೂ ಆಫ್ ಕೆಗೆ 3 ವ್ಯಾಲ್ಯೂಸ್ ಬಂದಿರುತ್ತೆ. ಅದರಲ್ಲಿ ಲೀಸ್ಟ್ ಯಾವುದು? 30 ಅಂಡ್ ಆಲ್ಸೋ ಪಾಸಿಟಿವ್. ಅದನ್ನು ನಾನು ಆಲ್ಫಾ ತೊಗೊಂಡು, ಈಗ ಸದ್ಯಕ್ಕೆ ಅದು ಕೆ ಆಗಿದೆ, ಇಲ್ಲಿ ಬಂದ್ಬಿಟ್ರೆ ಆಲ್ಫಾ ಆಗ್ಬಿಡುತ್ತೆ. ಅರ್ಥಾಯ್ತಾ? ಅದು ಫಾರ್ಮುಲಾ ನಾನು ಪ್ರೂವ್ ಮಾಡ್ತಿಲ್ಲ. ಎಕ್ಸಾಮ್ ಕೇಳೋ ಸಾಧ್ಯತೆಗಳು ತೀರಾ ಕಡಿಮೆ ಇರೋದ್ರಿಂದ, ತೀರಾ ಕಡಿಮೆ. ಆ್ಯಕ್ಚುಲಾಗಿ ಪ್ರೂವ್ ಮಾಡಿ ತೋರಿಸಬೇಕೆ ಫಾರ್ಮುಲಾ ಹೆಂಗೆ ಬಂದದ್ದು. ಅಲ್ಲಿಗೆ ಈ ಫಾರ್ಮುಲಾ ನಿಮ್ಗೆ ಏನು ಹೆಲ್ಪ್ ಮಾಡ್ತೇವೆ ಸರ್ ಅನ್ನೋದು ಇವಾಗ ಎಲ್ಲರ ಡೌಟು. ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಆವಾಗ ಆ ಫಾರ್ಮುಲಾ ಇಂಪಾರ್ಟೆನ್ಸ್ ನಿಮ್ಗೆ ಗೊತ್ತಾಗುತ್ತೆ. ಆಯಿತಾ? ಬೋರ್ಡ್ ಕಾಣಿಸ್ತಿದ್ರೆ ಅಥವಾ ಅಕಸ್ಮಾತ್ ಕಾಣಿಸ್ಲಿಲ್ಲ ಅಂದರೆ ಇಲ್ಲಿ ಬರೀತೀನಿ, ಸೈಡ್ಗೆ ಬರೀತೀನಿ, ಸೈಡ್ವರೆಗೆ ದಂಡೆ ಖಾಲಿ ಇದೆ ನನಗೆ. ಎಸ್, ಇನ್ ಕೇಸ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಕೆ ಫಾರ್ಮೇಟಲ್ಲಿ ಏನಾದರೂ ಪ್ರಾಬ್ಲಮ್ ಕೊಟ್ಟರು ಅಂತಂದರೆ ಎಕ್ಸ್ ಇಸ್ ಈಕ್ವಲ್ ಟು ಎನ್ ಪೈ ಪ್ಲಸ್ -1 to the power of n into alpha is the general solution for this type of trigonometric equation ಅಂದರೆ ಜನರಲ್ ಸೊಲ್ಯೂಷನ್. ಹೇಗೆ ಬಂತು ಸರ್ ಅನ್ನೋದು ಹೇಳಿದೆ, ಪ್ರೂಫ್ ಇತ್ತು. ನಾವೀಗ ಆನ್ಲೈನ್ ಕ್ಲಾಸ್ ಇರೋದ್ರಿಂದ ಬರೀ ಇರತಕ್ಕಂಥ ಟೈಮ್ ಅದಕ್ಕೆ ಸರ್ ಹೋಗುತ್ತೆ. ಹಾಗಾಗಿ ಅದನ್ನು ಎಕ್ಸಾಮ್ ಕೇಳೋ ಸಾಧ್ಯತೆಗಳು ಕಡಿಮೆ. ನೀವು ಸೈನ್ ಎಕ್ಸ್ ಇಸ್ ಈಕ್ವಲ್ ಸೈನ್ ಕೆ ಮತ್ತು ಇದರ ರೆಸಿಪ್ರೋಕಲ್ ಕೂಡ ಇದೇ ಆಗುತ್ತೆ. ಯಾವ್ದು ಇದರ ರೆಸಿಪ್ರೋಕಲ್? ಕೊಸ್ಕೆಂಟ್ ಎಕ್ಸ್ ಇಸ್ ಈಕ್ವಲ್ ಕೊಸ್ಕೆಂಟ್ ಕೆ, ಅದು ಕೂಡ ಇದೇ ಆಗುತ್ತೆ. ಬಿ ಕೇರ್ಫುಲ್. ಗೊತ್ತಾಗ್ತಿದೆಯಾ? ಸಿ ಫೈನಲಿ what I have to say to you, sin x is equal to half satisfies these all angles 30, 150, 390. ಇನ್ನೂ ಸಂಪೂರ್ಣ ಬರುತ್ತೆ. ಅವೆಲ್ಲ ಬರ್ಕೊಂಡಿದ್ರೆ ಜನರಲ್ ಸೊಲ್ಯೂಷನ್ಸ್ ಆಗುತ್ತೆ ಅದಕ್ಕೆ. ದೀಸ್ ಆಂಗಲ್ಸ್ ಆರ್ ಡಾಟ್ 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 ಇನ್ನೂ ಇದೆ, ಆರ್ ದಿ ಜನರಲ್ ಸೊಲ್ಯೂಷನ್ ಆಫ್ ದಿಸ್ ಈಕ್ವೇಶನ್. ಇನ್ನೆಷ್ಟು ಬರುತ್ತೆ ಸರ್? ಇನ್ಫೈನೈಟ್. ಅವು ಹೆಂಗೆ ಸರ್ ಕಂಡಿಡ್ಕೊಂಡಿರೋದು? ಅದಕ್ಕೆ ಹೆಲ್ಪ್ ಆಗೋದು ಈ ಫಾರ್ಮುಲಾ. ಅದನ್ನು ನೋಡ್ಕೊತಾ ಇದ್ದೀನಿ ಇಷ್ಟೊತ್ತು. ಹೌದಾ? ಪ್ಲೀಸ್. ಬೋರ್ಡ್ ಮೇಲೆ ಮೂರು ಬರೆದಿದ್ದೀನಿ. ಕ್ಲಾಸ್ ರೂಮ್ ಆಗಿದ್ದಿದ್ರೆ ಇನ್ನೂ ಒಂದು 9 ನಂಬರ್ಸ್ ಬರೀ ಒಂದು ದೊಡ್ಡದಾಗಿರ್ತಾ ಇದ್ದು ಬೋರ್ಡ್. ಹಾಗೆ ನಿಮಗೆ ಈ ಥರ ಮಾಡ್ಕೊಂಡು ಹೋಗ್ತಾ ಇದ್ರೆ ಎಕ್ಸ್ಗೆ ಎಷ್ಟು ವ್ಯಾಲ್ಯೂಸ್ ಆದರೂ ಬರ್ತಾವ. ಅಯ್ಯೋ ನಮಗೆ ಗೊತ್ತಿದ್ದು 31. ಹೌದು, ಟೇಬಲಿಂದ ನಿಮಗೆ 31 ಗೊತ್ತಿತ್ತು. ಎಕ್ಸ್ಗೆ ಇಷ್ಟೊಂದು ವ್ಯಾಲ್ಯೂಸ್ ಬರ್ತದನ್ನ ಟಾಪಿಕ್ ಅರ್ಥ ಆಗ್ತಾ ಇತ್ತು. ಇವಾಗ ಅಫ್ಕೋರ್ಸ್ ಅರ್ಥ ಆಗ್ತಾನೆ ಇರ್ತದೆ. ಆದರೆ ನಿಮಗೊಂದು ಕ್ವಶನ್ ಕೇಳ್ತಾನೆ, ಆಮೇಲೆ ಮತ್ತೆ ಅದು ಕಂಟಿನ್ಯೂ ಮಾಡ್ತೀನಿ. 3 ಆನ್ಸರ್ಸ್ ಸ್ಯಾಟಿಸ್ಫೈ ಆಗುತ್ತೆ ಎಕ್ಸ್ಗೆ. ಅಂದರೆ ಎಕ್ಸ್ ಪ್ಲೇಸಲ್ಲಿ 30 ಹಾಕು ಹಾಫ್ ಬರುತ್ತೆ,
ಎಕ್ಸ್ ಪ್ಲಸ್ 150 ಹಾಕು ಯೂಸಿಂಗ್ ಅಲೈಡ್ ಆಂಗಲ್ ಸಿಂಪ್ಲಿಫೈ ಮಾಡಿ ಆಫ್ ಬರುತ್ತೆ. ಎಕ್ಸ್ ಪ್ಲಸ್ 390 ಹಾಕು ಆಲ್ರೆಡಿ ಸಿಂಪ್ಲಿಫೈ ಮಾಡಿಕೊಟ್ಟಿದ್ದು ಅದು ಆಫ್ ಬರುತ್ತೆ. ಹಾಗಾದ್ರೆ ಎಕ್ಸ್ಗೆ ಇಷ್ಟು ವ್ಯಾಲ್ಯೂ ಸ್ಯಾಟಿಸ್ಫೈ ಆಗ್ತಾ ಇದೆಯಲ್ಲ, ಅದರಲ್ಲಿ ಪ್ರಿನ್ಸಿಪಲ್ ಸೊಲ್ಯೂಷನ್ಸ್ ಯಾವ್ದಾಗುತ್ತೆ ಹೇಳ್ರಿ ನೋಡೋಣ. ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಪ್ರಿನ್ಸಿಪಲ್ ಸೊಲ್ಯೂಷನ್ ಆಫ್ ಎ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ ಇಸ್ ಅ ಸೊಲ್ಯೂಷನ್ ಲೈಸ್ ಬಿಟ್ವೀನ್ 0 and 360 ಇನ್ಕ್ಲೂಡಿಂಗ್ 0. 360 ಎಕ್ಸಂಪ್ಷನ್ ಅಂತಾನೆ NCERT ಬುಕ್ ಅವನು. 360 ಎಕ್ಸಂಪ್ಷನ್ ಅಂತಾನೆ, 360 ಒಳಗಿರಬೇಕು ಅಂತಾನೆ. 0 ಇರ್ಬೋದು. 0 ಇಂದ 360 ಒಳಗೆ ಏನೇ ಎಕ್ಸ್ ವ್ಯಾಲ್ಯೂ ಬರೀ ನೀನು, ಅವು ಪ್ರಿನ್ಸಿಪಲ್ ಸೊಲ್ಯೂಷನ್ಸ್ ಅಂತೆ. ಹಾಗಾದ್ರೆ ಇದೇ ಪ್ರಾಬ್ಲಮ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. sin x = ½ ಪ್ರಿನ್ಸಿಪಲ್ ಸೊಲ್ಯೂಷನ್ಸ್ ಬರೀರಿ ಅಂದ್ರೆ ಬೋರ್ಡ್ ಮೇಲೆ ಇರ್ತಕ್ಕಂಥ ಎಕ್ಸ್ ವ್ಯಾಲ್ಯೂಸ್ ಎಷ್ಟು ಬರೀತೀನಿ ನೀನು? ಎರಡೇ. ಯಾವ್ದ್ಯಾವ್ದು? 30 ಮತ್ತೆ 150. ಯಾಕೆ? 0 ಇಂದ 360 ಒಳಗಿದೆ, ಜೊತೆಗೆ ಅಲ್ಲಿ ಹಾಕಿದ್ರೆ ಆಫ್ ಬರ್ತಾ ಇದೆ. ಸೊ ದೀಸ್ ಟು ಆರ್ ದಿ ಪ್ರಿನ್ಸಿಪಲ್ ಸೊಲ್ಯೂಷನ್ಸ್ ಆಫ್ sin x. ಸಾಲ್ವ್ ಅಂತ ಕೇಳಿದಾಗ 1x ಬರೆದ್ರೆ ಸಾಕು. ಪ್ರಿನ್ಸಿಪಲ್ ಸೊಲ್ಯೂಷನ್ದಾಗ ಇವೆರಡು ಬರೆದ್ರೆ ಸಾಕು. ಜನರಲ್ ಸೊಲ್ಯೂಷನ್ದಾಗ ಇವೆಲ್ಲ ಬರೆದು 0 ಮಾರ್ಕ್ಸ್. ಇದೊಂದು ಕಂಡಿಡಿದು ಈ ಫಾರ್ಮುಲಾ ಕೊಟ್ಟಿದ್ರೆ ನಿನ್ಗೆ ಮಾರ್ಕ್ಸ್ ಸಿಗುತ್ತೆ. ಐ ವಿಲ್ ರಿಪೀಟ್ ಒನ್ಸ್ ಅಗೈನ್. ಹೌ ಮೆನಿ ನಂಬರ್ ಆಫ್ ಕ್ವಶನ್ಸ್ ಆರ್ ಪಾಸಿಬಲ್ ಇನ್ ದಿಸ್ ಟಾಪಿಕ್? ನಾಟ್ ಇನ್ ದಿಸ್ ಟಾಪಿಕ್. ಒಂದು ಕ್ವಶನ್ ಕೇಳಿದಾಗ ಆ ಕ್ವಶನ್ ಮೇಲೆ ಎಷ್ಟು ಟಾಪಿಕ್ಸ್ ಕ್ರಿಯೇಟ್ ಮಾಡ್ಬೋದು ಅವನು ಅಂತ. ಸಾಲ್ವ್ ಅಂದಾಗ ಬರೀ ಎಕ್ಸ್ ವ್ಯಾಲ್ಯೂ ಕಂಡು ಬಿಟ್ಟಾಕು. ಪ್ರಿನ್ಸಿಪಲ್ ಸೊಲ್ಯೂಷನ್ಸ್ ಅಂದಾಗ ಬರೀ 2 ವ್ಯಾಲ್ಯೂಸ್ ಲೈಸ್ ಬಿಟ್ವೀನ್ 0 and 360 ಕಂಡು ಬಿಟ್ಟಾಕು. ಜನರಲ್ ಸೊಲ್ಯೂಷನ್ದಾಗ ಇದೆಲ್ಲ ಮಾಡ್ಕೊಂಡಿದ್ರೆ ನಿಮ್ಗೆ ಮಾರ್ಕ್ಸ್ ಇಲ್ಲ. ಲೀಸ್ಟ್ ವ್ಯಾಲ್ಯೂ ಕೆರಡಬೇಕು. ಯಾವ್ದು ಲೀಸ್ಟ್? ಇಲ್ಲಿ 3ರಲ್ಲಿ 30. ಅದನ್ನು ಆಲ್ಫಾ ಅಂತ ಇಟ್ಕೋಬೇಕು, ತಂದು ಈ ಫಾರ್ಮುಲಲ್ಲಿ ಹಾಕಬೇಕು. ಈ ಫಾರ್ಮುಲಾ ಯಾವುದು ಸರ್? ಹೇಳಿದ ಅವಾಗಲೇ ಪ್ರೂಫ್ ಇತ್ತು. ನಾನೀಗ ಪ್ರೂಫ್ ಅವಾಯ್ಡ್ ಮಾಡಿ ಬರೀ ಫಾರ್ಮುಲಾ ಪರಿಚಯ ಮಾಡಿಸ್ತಾ ಇದ್ದೀನಿ ಅಂತ. ಒನ್ಸ್ ಅಗೈನ್ ಐ ವಿಲ್ ರಿಪೀಟ್. ಎಕ್ಸ್ ಇಸ್ ಈಕ್ವಲ್ ಟು n ಪೈ ಇದು ಪ್ಲಸ್ -1 to the power of n into alpha, where n belongs to z. ಆಲ್ಫಾ ಏನಿಲ್ಲಿ? ಸ್ಮಾಲೆಸ್ಟ್ ಆಂಗಲ್ ದಟ್ ಸ್ಯಾಟಿಸ್ಫೈಸ್. ನಿಮ್ಗೆ ನೋಟ್ಸಲ್ಲಿ ಕೊಟ್ಟಿರ್ತೀನಿ. sin x is equal to sin k. sin x is equal to sin k. That satisfy sin x is equal to sin k. ಅಂದರೆ sin x is equal to sin 30 ಅಂತ. ಅಲ್ಲಿಗೆ ಆಲ್ಫಾ ಅನ್ನೋದು ಲೀಸ್ಟ್ ಪಾಸಿಟಿವ್ ಆಗಿರಬೇಕು. ಲೀಸ್ಟ್ ಪಾಸಿಟಿವ್, ಸ್ಮಾಲೆಸ್ಟ್ ಪಾಸಿಟಿವ್ ಆಗಿರಬೇಕು. ಅವಾಗ ಹೇಳಿದೆ ಪಾಸಿಟಿವ್ ಆಗಿರಬೇಕು ಅಂತ. ಅಲ್ಲಿ ಬರ್ದಿಲ್ಲ ಅಷ್ಟೇ. ಇದು ಪ್ರಿಂಟಲ್ಲಿ ಕೊಟ್ಟಿರೋದ್ರೆ ನಾನೇನು ಬರೆಯೋಕ್ಕೆ ಹೋಗಲಿಲ್ಲ. ಅರ್ಥ ಆಯ್ತಾ? ಈಗ ಈ ಫಾರ್ಮುಲಾಗೆ ಈ ಪ್ರಾಬ್ಲಮ್ಗೆ ಏನಾದರೂ ಸಂಬಂಧ ಇದೆಯಾ ಸರ್? ಒಂದೊಂದೇ ತೋರಿಸ್ಬಿಡ್ತೀನಿ. ವಾಟ್ ಈಸ್ ಎನ್ ಇಂಟಿಜರ್ಸ್ ಅಲ್ವಾ? ಫಸ್ಟು 0 ಇಂದ ನಂಬರ್ ಲೈನ್ಗೆ ಆ ಕಡೆ ಹೋಗೋಣ, ಆಮೇಲೆ 0 ಇಂದ ಲೆಫ್ಟ್ಗೂ ಬರೋಣ, ನೋಡೋಣ. ಎಸ್, ವಿಚ್ ಇಸ್ ದ ಫಸ್ಟ್ ಇಂಟಿಜರ್? 0. ಯಾವ ಪ್ಲೇಸಲ್ಲಿ 0 ಹಾಕಬೇಕು? ಆಲ್ಫಾ ಇಷ್ಟಿಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು n ಪೈ ಪ್ಲಸ್ -1 to the power of n. ಹೌದಾ? ಈಗ ಈ ಪ್ರಾಬ್ಲಮ್ಗೆ ಈ ಫಾರ್ಮುಲಾಗೆ ಲಿಂಕ್ ಕಟ್ತಾ ಇದೆ. ಪ್ಲೀಸ್ ಎಲ್ರಿ ನೋಡಿ. ಆಲ್ಫಾ ಇದು ಜನರಲ್ ಆಗಿ, ನಾಟ್ ಓನ್ಲಿ ಫಾರ್ ದಿಸ್ ಪ್ರಾಬ್ಲಮ್. ಯಾವ ಪ್ರಾಬ್ಲಮ್ sin x is equal to sin k ರೀತಿ ಇದೆಯೋ ಆ ಪ್ರಾಬ್ಲಮ್ಸ್ಗೆಲ್ಲಿದೆ ಜನರಲ್ ಸೊಲ್ಯೂಷನ್. ಹೇಗೆ ಸರ್ ಇದು ಜನರಲ್ ಸೊಲ್ಯೂಷನ್ ಸಾಧ್ಯವೇ? ಎಸ್, ಈ ಪ್ರಾಬ್ಲಮ್ ಚೆಕ್ ಮಾಡೋಣ. ಆಲ್ಫಾ ಅಂದ್ರೆ ಏನು ಬರ್ತೀನಿ? ಸ್ಮಾಲೆಸ್ಟ್ ಆಂಗಲ್ ದಟ್ ಸ್ಯಾಟಿಸ್ಫೈಸ್ sin x equal to sin k. ಈ ಪ್ರಾಬ್ಲಮ್ಗೆ ಆಲ್ಫಾ ವ್ಯಾಲ್ಯೂ ಎಷ್ಟಾಗಾದ್ರೆ 30. ಯಾಕೆ ಸರ್? ಸ್ಮಾಲೆಸ್ಟ್ ಪಾಸಿಟಿವ್ ಆಂಗಲ್. ಎನ್ ಏನು? ಇಂಟಿಜರ್ಸ್ ಅಂತ ಹೇಳ್ತಾ ಇದೆ. ವಿಚ್ ಇಸ್ ದ ಫಸ್ಟ್ ಇಂಟಿಜರ್? 0. ಪಾಸಿಟಿವ್ ಕಡೆ ಹೋಗೋಣ, ಮತ್ತೆ ನೆಗೆಟಿವ್ ಕಡೆ ಕೂಡ ಬರ್ಬೋದು. n is equal to 0 ಹಾಕಿದಾಗ, ಹೌದಾ, x is equal to 0 into pi 0 plus anything to the power of 0 1. anything power 0 1 ಬರುತ್ತೆ into 30. what is your final answer? 30. ಗೊತ್ತಾಯ್ತಾ? ಎನಿಥಿಂಗ್ ಪವರ್ 0 ಯಾವ ಕಾರಣಕ್ಕೂ ನೀವು 0 ಅಂತ ಹೇಳಬಾರ್ದು. ಎನಿಥಿಂಗ್ ಪವರ್ 0 1 ಅಂತಾನೆ ಪ್ರಾಕ್ಟೀಸ್ ಮಾಡಬೇಕು. ಹೌದಾ? ಆಮೇಲೆ ವಾಟ್ ಈಸ್ n ಆಫ್ಟರ್ 0? n is equal to 1. ಎಲ್ಲಿ ಹಾಕಬೇಕು? ಈ ಫಾರ್ಮುಲಲ್ಲಿ ಹಾಕಬೇಕು. ಈ ಫಾರ್ಮುಲಾ ಯಾವುದು? ಜನರಲ್ ಸೊಲ್ಯೂಷನ್ ಆಫ್ ದಿ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ ಲೈಕ್ ದಿಸ್. ಅದರ ರೆಸಿಪ್ರೋಕಲ್ ಕೂಡ ಇದಾಗುತ್ತೆ. ಅಂದರೆ ಕೊಸ್ಕೆಂಟ್ x is equal to ಕೊಸ್ಕೆಂಟ್ k ಇದಲ್ಲ, ಅದಕ್ಕೆ ಕೂಡ ಅದೇ ಆಗುತ್ತೆ. ಅಲ್ಲಿಗೆ ನಾವು ಈ ಫಾರ್ಮುಲಾಯಿಂದ ಈ ಆನ್ಸರ್ಸ್ ಬರ್ತಾವಿಲ್ವೋ ನೋಡೋಣ. ಆಮೇಲೆ ಇದಕ್ಕೆ ಜನರಲ್ ಸೊಲ್ಯೂಷನ್ ಇಷ್ಟು ಚೆನ್ನಾಗಿ ಮಾಡ್ಬೋದಾ ಅನ್ನೋದು ರಿಯಲೈಸ್ ಆಗೋಣ. ಎಸ್, n is equal to 1. ಎಲ್ಲಿ ಆಗಬೇಕು? ಇದರಲ್ಲಿ ಆಗಬೇಕು. ಪೈ, ಹೌದಾ, ಪ್ಲಸ್ -1 to the power of n ಎಷ್ಟು ಹಾಕಿದ್ದೀವಿ? 1 ಹಾಕಿದ್ದೀವಿ ಇಂಟು 30. ಒಂದು ರೇಡಿಯನ್ನು 1 ಡಿಗ್ರಿ ಚೆನ್ನಾಗಿರಲ್ಲ, ಎಲ್ಲ ಡಿಗ್ರೀಸ್ ಕನ್ವರ್ಟ್ ಮಾಡಾಕ್ತೇನೆ. ಪೈನ ಎಷ್ಟು ಬರ್ಕೊಂಬಿಟ್ಟೆ? 180 ಡಿಗ್ರಿ.
-1 -30 ಏನು ಬಂತು 150. ಅದು ಇಲ್ಲಿ ಎನ್ ಮತ್ತೆ ಎಷ್ಟಾಗಬೇಕು 2 ಎಲ್ಲಾಗಬೇಕು ಈ ಇಕ್ವೇಷನಲ್ಲಿ. ಅದ್ಯಾವುದು ಜನರಲ್ ಸೊಲ್ಯೂಷನ್ ಆಫ್ ದಿ ಟೈಪ್ sin x = sin k. ಹಾಗೆ ಪ್ಲೀಸ್ ಎಲ್ರಿಲ್ಲಿ ನೋಡಿ x = n ಎಷ್ಟು 2 × 2 2π ಹೌದಾ, ಪ್ಲಸ್ -1 2 × 30. ಒಂದು ಡಿಗ್ರಿ ಒಂದು ರೇಡಿಯನ್ ಚೆನ್ನಾಗಿರಲ್ಲ, ಮಾಡಿದ್ರೆ ಎಲ್ಲ ರೇಡಿಯಸ್ ಅಲ್ಲಿ ಮಾಡೋಣ, ಇಲ್ಲಾಂದ್ರೆ ಡಿಗ್ರೀಸ್ ಅಲ್ಲಿ ಮಾಡೋಣ. ಎಸ್ ಇದೆಷ್ಟಾಯ್ತು 360 ಹೌದಾ. -1 ಪಾಸಿಟಿವ್ ಈವನ್ -1 even is again plus 30. ಹೌ ಮಚ್ 390. ಅದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆಯೋ. ಅಲ್ಲಿಗೆ ಜನರಲ್ ಸೊಲ್ಯೂಷನ್ಸ್ ಅಲ್ಲಿ ಫಸ್ಟ್ 2 ವ್ಯಾಲ್ಯೂಸ್ ಪಿಕ್ ಮಾಡಿದ್ರೆ ಪ್ರಿನ್ಸಿಪಲ್ ಸೊಲ್ಯೂಷನ್ ಕೂಡ ಬಂದ್ಬಿಡುತ್ತೆ. ಅಲ್ಲಿಗೆ ಈ ಫಾರ್ಮುಲೆಯಿಂದ ನಿಮ್ಗೆ ಏನು ಸರಿ ಯೂಸು 1000 1 lakh 1 crore ಸೊಲ್ಯೂಷನ್ಸ್ ಕಂಡುಹಿಡಬಹುದು ಇದರಿಂದ. ಅವನ್ನೆಲ್ಲ ಏನಂತ ಕರೀತೀವಿ ಸರ್ ಜನರಲ್ ಸೊಲ್ಯೂಷನ್ಸ್. ಇವೆರಡನ್ನ ಏನಂತ ಕರೀತೀವಿ ಸರ್ ಪ್ರಿನ್ಸಿಪಲ್ ಸೊಲ್ಯೂಷನ್ಸ್. ಇದನ್ನೊಂದು ಮಾತ್ರ ಏನು ಕರೀತೀವಿ ಸರ್ ಜಸ್ಟ್ ಸೊಲ್ಯೂಷನ್. ಜಸ್ಟ್ ಸಾಲ್ವ್ ಫಾರ್ ಎಕ್ಸ್ ಅಂದಾಗ ಅದು ಪ್ರಿನ್ಸಿಪಲ್ ಸೊಲ್ಯೂಷನ್ದಾಗ ಎರಡೂ ಮಾಡಬೇಕು. ಜನರಲ್ ಸೊಲ್ಯೂಷನ್ದಾಗ ಎಷ್ಟೊತ್ತು ಮಾಡಿದ್ರೆ ವೇಸ್ಟ್. ಆ ಸೈನಲ್ಲಿ ಇದೆಯಾ ಕಾಸಲ್ಲಿ ಇದೆಯಾ ಟ್ಯಾನಲ್ಲಿ ಇದೆಯಾ ನೋಡ್ಕೋಬೇಕು. ಅದರ ಜನರಲ್ ಸೊಲ್ಯೂಷನ್ ನೆನ್ಪಿಟ್ಕೋಬೇಕು. ಆಲ್ಫಾ ಮಾತ್ರ ಒಂದು ಸ್ಟೆಪ್ಪಲ್ಲಿ ಕಂಡುಹಿಡ್ಕೋಬೇಕು, ಹಾಕ್ಕೊಂಡು ಬರ್ತಿರ್ಬೇಕು. ಇದು ಕೂಡ ಮಾಡೋಂಗಿಲ್ಲ ನೀವು, ಅರ್ಥ ಆಯ್ತಾ. ನೀವೇನು ಮಾಡಬೇಕು, ಇಷ್ಟು ಬರೆದುಬಿಟ್ಟು ಈ ಪ್ರಾಬ್ಲಮ್ಗೆ, ಯಾವ ಪ್ರಾಬ್ಲಮ್ಗೆ ಈ ಪ್ರಾಬ್ಲಮ್ಗೆ ಇಷ್ಟು ಬರೆದುಬಿಟ್ಟು n belongs to z ಅಂತ ಬರ್ದಾಗ್ಬಿಟ್ರೆ ಫುಲ್ ಮಾರ್ಕ್ಸ್. ದಿಸ್ ಇಸ್ ದ ಓನ್ಲಿ ಆನ್ಸರ್ ಫಾರ್ ದಿಸ್ ಕ್ವಶನ್. ಮತ್ತಿದ್ಯಾಕೆ ಸರ್ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಈ ಫಾರ್ಮುಲಾ ಮೇಲೆ ನಂಬಿಕೆ ಏನು ಸರ್. ಹೌ ದಿಸ್ ಇಸ್ ಜನರಲ್ ಸೊಲ್ಯೂಷನ್ ಫಾರ್ ದಿಸ್ ಈಕ್ವೇಷನ್ ಪ್ರೂಫ್ ಇಲ್ಲಿ ಮಾಡಿಕೊಟ್ಟೆ ನೋಡಿ. ಎನ್ಗೆ ವ್ಯಾಲ್ಯೂಸ್ ಕೊಟ್ಕೊಂಡು ಹೋಗ್ತಾರೆ, ನಮಗೆ ಬಂದಿರೋ ವ್ಯಾಲ್ಯೂಸ್ ಬರ್ತಾ ಇದೆ ನೋಡಿ. ನಾವು ಮೊದಲೇ ಪ್ರಿಡಿಕ್ಟ್ ಮಾಡಿದ್ವಿ 30 ಬರುತ್ತೆ, 50 ಬರುತ್ತೆ, 90 ಬರುತ್ತೆ ಅಂತ. ಫಾರ್ಮುಲಾ ಪ್ರಕಾರ ಚೆಕ್ ಮಾಡೋರು ಅವೇ ಬರ್ತಾ ಇದೆ. ಸೊ ದೀಸ್ ಆರ್ ಆಲ್ ಜನರಲ್ ಸೊಲ್ಯೂಷನ್ಸ್. ಹಾಗಾದ್ರೆ ನಾನೀಗೇನು ಮಾಡ್ತೀನಿ, ಎಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ಗೆ ಇಂಥ ಫಾರ್ಮುಲಾಸ್ ಇದೆಯಾ ಸರ್ ಹುಡುಕ್ಬಿಡ್ತೀನಿ. ಅರ್ಥ ಆಯ್ತಾ. ಎಸ್ 3 ಸೊಲ್ಯೂಷನ್ಸ್ ನಿಮ್ಮ ಬುಕ್ಕಲ್ಲಿ ಪ್ರಿಂಟ್ ಆಗಿರ್ತಕ್ಕಂಥದ್ದೇ. ಆದರೆ ಇದು ಸೈನು ಮತ್ತು ಅದರ ರೆಸಿಪ್ರೋಕಲ್ ಯಾವ್ದು ಹೇಳಿ ಕೊಸ್ಕೆಂಟ್ ಎಕ್ಸ್ಗೆ ಅದೇ ಸೊಲ್ಯೂಷನ್ ಬರೀತೀವಿ. ಮತ್ತು x = 2n π ± ಆಲ್ಫಾ ಇದ್ಯಾವುದು cos x = cos ಆಲ್ಫಾ ಇದ್ದಾಗ ಹೌದಾ. ಮತ್ತು x = n π + ಆಲ್ಫಾ ಯಾವುದು tan x = tan ಆಲ್ಫಾ ಇದ್ದಾಗ ಹೌದಾ. ಇಲ್ಲಿ ನೀವು 2 ನೋಟ್ ಪಾಯಿಂಟ್ಸ್ ಗಮನ ಕೊಡಬೇಕು. ಅದೆಷ್ಟು ಕೊಟ್ಟಿದ್ದೀನಿ ಏನೋ ಗೊತ್ತಿಲ್ಲ, ಪ್ಲೀಸ್ ನೋಡ್ತೀನಿ, ಮೆಟೀರಿಯಲ್ ನೋಡ್ತೀನಿ. 3 ಜನರಲ್ ಸೊಲ್ಯೂಷನ್ಸ್ ಮಾತ್ರ ಬರೆದ್ರು ಸರ್ ತಾವು, ಮಿಕ್ಕಿದ್ದು ಏನಾಗೋಗ್ಲಿ. ಕಾಟ್ ಬಂದಾಗ ಟ್ಯಾನ್ ರೆಸಿಪ್ರೋಕಲ್ ಆಗಿರುತ್ತೆ ಇದೇ ಸೊಲ್ಯೂಷನ್. ಸೀಕೆಂಡ್ ಬಂದಾಗ ಕಾಸ್ ರೆಸಿಪ್ರೋಕಲ್ ಆಗಿರುತ್ತೆ ಇದೇ ಸೊಲ್ಯೂಷನ್. ಕೊಸ್ಕೆಂಟ್ ಬಂದಾಗ ಸೈನ್ ರೆಸಿಪ್ರೋಕಲ್. ಆ ರೀತಿ ಇಲ್ಲಿ ಆಲ್ಫಾ ಹೆಂಗ್ ಸರ್ ಕಂಡುಹಿಡಿಯೋದು ಲೀಸ್ಟ್ ಪಾಸಿಟಿವ್ ಆ್ಯಂಗಲ್ ಅಂತ ನಿಮ್ಮ ಪ್ರಿಂಟ್ ನೋಟ್ಸಲ್ಲಿ ಕೊಟ್ಟಿದ್ದೀನಿ. ಏನು ಸರ್ ಲೀಸ್ಟ್ ಪಾಸಿಟಿವ್ ಆ್ಯಂಗಲ್ ಅಂದಾಗ ಆವಾಗಲೇ sin x = half ಕೊಟ್ಟಾಗ ಲೀಸ್ಟ್ ಪಾಸಿಟಿವ್ ಆ್ಯಂಗಲ್ ಎಷ್ಟು ಬಂತು 30 ಅಲ್ವಾ. 30 150 390 ಬಂತು, ಅದರಲ್ಲಿ ಲೀಸ್ಟ್ 30. ಆ ರೀತಿ ಆಲ್ಫಾ ಕಂಡುಹಿಡ್ಕೋಬೇಕು. ಆಲ್ಫಾ ಕಂಡುಹಿಡ್ಕೊಂಡು ಇಲ್ಲಿ ಇಕ್ಬಿಟ್ಟು n belongs to z ಅಂತ ಬರ್ದಾಕ್ರೆ ಮುಗಿದೋಯ್ತು ಹೌದಾ. ಒಂದು ನೋಟ್ ಪಾಯಿಂಟ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ಎಲ್ಲರೂ ಇಲ್ಲಿ ನೋಡಬೇಕು. ಆ ನೋಟ್ ಪಾಯಿಂಟು ಬರೀ ಯಾವುದ್ರಲ್ಲಿ ಅಂತಂದರೆ ದಿಸ್ ಇಸ್ 1, ದಿಸ್ ಇಸ್ 2, ದಿಸ್ ಇಸ್ 3, ಓನ್ಲಿ ಇನ್ ಫಸ್ಟ್ ಆ್ಯಂಡ್ ಸೆಕೆಂಡ್. ಏನು ಸರ್ ಅದು, ಇಲ್ಲಿ ಸೈನ್ ಆಲ್ಫಾ ವ್ಯಾಲ್ಯೂ ಕಂಡಿಡಿದ ಮೇಲೆ ರೈಟ್ ಹ್ಯಾಂಡ್ ಸೈಡ್ ಅದು -1 to +1 ಇದ್ರೆ ಮಾತ್ರ. ಯಾಕೆ ಸರ್ ಸೈನು ಕಾಸು ಡಿಫೈನ್ ಆಗೋದು -1 and +1. ಡಿಫೈನ್ ಅಂತಂದ್ರೆ ಸರ್ ಅದು ಡೊಮೈನು ಮತ್ತು ರೇಂಜ್ ಅನ್ನೋ ಟಾಪಿಕ್ ಬಂದಾಗ ಸೆಟ್ಸ್ ರಿಲೇಷನ್ಸ್ ಫಂಕ್ಷನ್ಸಲ್ಲಿ ಹೇಳ್ಕೊಡ್ತೀನಿ ಬಿಡಿ ಹೌದಾ. ಸೈನ್ ಆಲ್ಫಾ ಕಾಸ್ ಆಲ್ಫಾ ಸಿಂಪ್ಲಿಫಿಕೇಶನ್ ಮಾಡಿದಾಗ ಅದು -1 to +1 ಇದ್ದರೆ ಮಾತ್ರ ಸೊಲ್ಯೂಷನ್, ಅದರ್ವೈಸ್ ಇಟ್ ಹ್ಯಾಸ್ ನೋ ಸೊಲ್ಯೂಷನ್. ಸರ್ ನಮ್ಗೆ ಅರ್ಥ ಆಗಲಿಲ್ಲ ಸರ್. ಫಾರ್ ಎಕ್ಸಾಂಪಲ್ ಏನು ಹೇಳಿ ಸರ್, ಇಲ್ಲಿ ನೋಡಿ sin x = 3 ಇದೆ, ಆಗ ಸೈನ್ ಆಲ್ಫಾ ಪ್ಲೇಸಲ್ಲಿ 3 ಇದ್ದಂಗೆ ನಿಜನಾ. sin x = sin ಆಲ್ಫಾ ಪ್ಲೇಸಲ್ಲಿ ನಾನು sin x = 3 ಬರ್ದಿದ್ದೀನಪ್ಪ. ಅಲ್ಲಿ ಯಾವ ಪ್ಲೇಸಲ್ಲಿ ಯಾವುದು ಇದ್ದಂಗೆ ಸೈನ್ ಆಲ್ಫಾ ಪ್ಲೇಸಲ್ಲಿ 3 ಇದ್ದಂಗೆ. ಇದು 3 ಅನ್ನೋದು -1 to +1 ಅನ್ನೋ ನಂಬರ್ನಲ್ಲಿ ಇರ್ತದ ನೋಡಿ. ಇದು -1 to +1 ಇದು ನಂಬರ್ ಲೈನ್ ನಿಮ್ಗೆ ಗೊತ್ತಿರೋದೆ. ಆ್ಯಕ್ಚುಲ್ ಆಗಿ ಸೆಟ್ಸ್ ರಿಲೇಷನ್ಸ್ ಫಂಕ್ಷನ್ಸ್ ಮಾಡಿ ಮತ್ತೆ ಟ್ರಿಗ್ನಾಮೆಟ್ರಿ ಮಾಡಬೇಕಿತ್ತು. ಅಷ್ಟೊಂದು ಪ್ರಾಬ್ಲಮ್ ಏನಾಗಲ್ಲ ಅಂತ ಮಾಡ್ಕೊಂಡು ಬಂದರೆ ಇವಾಗ ನಂಬರ್ ಲೈನ್ ಬೇಕಾಗುತ್ತೆ. ಇದೆಷ್ಟು 1, ಇದೆಷ್ಟು -1. ನಾನಿಲ್ಲಿ ಬರೆದಿರೋ 3 ಅನ್ನೋದು ಈ -1 +1 ಮಧ್ಯದಲ್ಲಿ ಇದೆಯಾ ಪ್ರಾಂಪ್ಟಾಗಿ ಹೇಳಿ. ಇಲ್ಲ ಔಟ್ಸೈಡ್ ಇದೆ. ಯಾವ ಔಟ್ಸೈಡು -1
+1 ಅನ್ನೋ ಬೌಂಡ್ರಿನ ಬಿಟ್ಟು ಹೊರಗಡೆ ಹೊಟ್ಟೋಗಿದೆ, ಯಾವುದು 3. ಅದಕ್ಕೆ ಇಟ್ ಹ್ಯಾಸ್ ನೋ ಸೊಲ್ಯೂಷನ್. ಇಂಥದಕ್ಕೆ ಜನರಲ್ ಸೊಲ್ಯೂಷನ್ ಇರಲ್ಲ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅದು ನೋಟ್ ಪಾಯಿಂಟಲ್ಲಿ ಸ್ಟಾರ್ ಮಾರ್ಕ್ಸ್ ಹಾಕಿ ನಿಮಗೆ ಒತ್ತಿ ಹೇಳಿದ್ದೀನಿ, ಸ್ಟಾರ್ ಮಾರ್ಕ್ಸ್ ಹಾಕಿ ಒತ್ತಿ ಹೇಳಿದ್ದೀನಿ. ಎಲ್ಲಿ ಸರ್? ನಿಮ್ಮ ಪ್ರಿಂಟೆಡ್ ನೋಟ್ಸಲ್ಲಿ. ಅರ್ಥ ಆಯ್ತಾ? ಈ ರೀತಿ ಬಂದಾಗ ಈಗ ನೋಟ್ ಪಾಯಿಂಟ್ಸ್ ಏನಕ್ಕೆ ಸರ್ ನೀವು ಹೇಳ್ಕೊಟ್ಟಿದ್ದಕ್ಕೆ ಇಲ್ಲಿ ಬರೆದಿದ್ದು ಅದನ್ನೇ ಹೇಳೋಣ ಅಂತ ಆಲ್ರೆಡಿ ಸ್ಟಾರ್ ಮಾರ್ಕ್ಸಲ್ಲಿ ಹೇಳಿದ್ದೀನಿ. ಅಂದರೆ ಸೈನ್ ಆಲ್ಫಾ ಗ್ರೇಟರ್ ದ್ಯಾನ್ 1 ಇದ್ರು, ಸೈನ್ ಆಲ್ಫಾ ಲೆಸ್ ದ್ಯಾನ್ -1 ಇದ್ರು, ಅಂದರೆ 1ಗಿಂತ ಜಾಸ್ತಿ -1ಗಿಂತ. ಅದೇ ರೀತಿ ಕಾಸ್ ಆಲ್ಫಾ ಗ್ರೇಟರ್ ದ್ಯಾನ್ 1 ಇದ್ರು, ಕಾಸ್ ಆಲ್ಫಾ ಲೆಸ್ ದ್ಯಾನ್ -1 ಇದ್ರು, ನೋ ಸೊಲ್ಯೂಷನ್. ಅದನ್ನು ಪ್ರಿಂಟಲ್ಲಿ ಹೇಳಿದ್ದೀನಿ. ನೋಟ್ ಪಾಯಿಂಟ್ ನಂಬರ್ 2 ಪ್ರಿಂಟಲ್ಲಿಲ್ಲ, ಅದು ಬರ್ಕೋಬೇಕೆಲ್ಲರೂ, ಅದಕ್ಕೆ ತೋರಿಸ್ತಾ ಇದ್ದೀನಿ. ನೋಟ್ ಪಾಯಿಂಟ್ 2 ನಿಮ್ಮ ಹತ್ರ ಇಲ್ಲ. ಯಾವ ಸರ್? sin x is equal to 0 ಅಂತ ಡೈರೆಕ್ಟಾಗಿ ಕೊಟ್ಬಿಟ್ಟು ಜನರಲ್ ಸೊಲ್ಯೂಷನ್ ಬರ್ದಾಕೆಂದ್ರೆ ನೀವು x is equal to n pi n belongs to z ಅಂತ ಬರ್ದಾಕಿದ್ರೆ ಸಾಕು, 0 ಇದ್ದಾಗ. ಹಾಗೇನೆ ನೋಟ್ ಪಾಯಿಂಟ್ ನಂಬರ್ 3 cos x is equal to 0 ಇದ್ದಾಗ, ಪ್ಲೀಸ್ ಇಲ್ಲಿ ನೋಡಬೇಕು, x is equal to 2n plus 1, ಅಬ್ಸರ್ವ್ ಮಾಡಿ ಎಲ್ಲೂ ಇಲ್ಲ, 2n plus 1 ಹೋಲ್ ಥಿಂಗ್ ಇಂಟು pi by 2 n belongs to z ಅಂತ ಬರ್ದಾಕಿದ್ರೆ ಸಾಕು. ಅಲ್ಲಿಗೆ ಈ ಎರಡೂ ಏನಾದರೂ ನಮಗೆ ಡೈರೆಕ್ಟ್ ಕ್ವೆಶನ್ಸ್ ಏನಾದರೂ ಕ್ವೆಶನ್ ಪೇಪರ್ಲಾಗಲಿ ಏನಾದ್ರು ಕೇಳಿದಾಗ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಹೋಗಿ ಅವ್ರಿಗೆ ಆನ್ಸರ್ ಹೇಳಬಾರ್ದು. sin x is equal to 0, ವಾಟ್ ಇಸ್ ದ ಜನರಲ್ ಸೊಲ್ಯೂಷನ್ ಅಂದಾಗ x is equal to n pi, ದಟ್ಸ್ ಆಲ್. cos x is equal to 0, ವಾಟ್ ಇಸ್ ದ ಜನರಲ್ ಸೊಲ್ಯೂಷನ್ ಅಂದಾಗ x is equal to 2n plus 1 ಹೋಲ್ ಥಿಂಗ್ ಇಂಟು pi by 2 n belongs to z ಬರೀಲೇಬೇಕು, ಮಸ್ಟ್ ಶುಡ್ ಕಂಡೀಷನ್ ಅದು. ಈ 2 ನೋಟ್ ಪಾಯಿಂಟ್ಸ್ ನಿಮ್ಮಲ್ಲಿಲ್ಲ. tan x is equal to 0 ಆದಾಗ ಕಂಡು ಬಿಡ್ತೀವಿ, ಯಾಕಂದ್ರೆ ಅಲ್ಲಿ ಇನ್ಫಿನಿಟ್ ಬರುತ್ತೆ. ಇದೇ ರೀತಿ ಮಾಡ್ಕೊಳ್ಳೋದು ಬೇಡ, ಕಂಡಿಡ್ಕೊಂಡ್ಬಿಡ. x is equal to 0 ಬಂದಾಗ ಅದು ಕೂಡ n pi ಬರೋದು ಆಲ್ಮೋಸ್ಟ್ ಅಲ್ಲಿ, ಯಾಕೆಂದ್ರೆ n pi ಪ್ಲಸ್ ಆಲ್ಫಾ ಅಲ್ಲಿ ಇರೋದ್ರಿಂದ ಅದು n pi ಬರುತ್ತೆ. ಅಲ್ಲಿಗೆ tan x is equal to 0 ಬಂದರೂ ಕೂಡ x is equal to n pi ಬರೋದು. ಆಯ್ತಾ? ಇವೆರಡು ನೋಟ್ ಪಾಯಿಂಟ್ಸ್ ಎಕ್ಸ್ಟ್ರಾ ಬರ್ಕೋಬೇಕು. ನೀವೆಲ್ಲಾದರೂ ಮಾರ್ಕ್ ಮಾಡ್ಕೊಂಬಿಡೋದು. 30 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ, ಆಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. Is the very first problem. I did not written clearly. There is a clarification of the question in your notes. ಟೈಪಿಂಗ್ ಅಲ್ಲಿ ನೀಟಾಗಿ ಕ್ವಶನ್ ಕೊಟ್ಟಿರೋದ್ರಿಂದ ನಾನು ಕ್ವಶನ್ಸ್ ಪೂರ್ತಿ ಬರೆಯಕ್ಕೆ ಹೋಗಲಿಲ್ಲ, ನಿಮ್ಮ ವರ್ಕ್ ಬುಕ್ಕಲ್ಲಿದೆ. ವಾಟ್ ದೇ ಆರ್ ಆಸ್ಕಿಂಗ್? sin x. ಹೌದಾ? ಸ್ಟೆಪ್ ವೈಸ್ ಹೋಗಬೇಕು ಕಳಿಯೋವರೆಗೂ, ಆಮೇಲೆ ಬೇಕಾದ್ರೆ ಡೈರೆಕ್ಟಾಗಿ ಮಾಡ್ಕೊಂಡ್ಬಿಡ್ಬೋದು. ಹೌದಾ? sin x is equal to √3/2. ಈ √3/2 ಅನ್ನೋದು ಪಾಸಿಟಿವಾ ನೆಗೆಟಿವಾ? ಪಾಸಿಟಿವ್. ಯಾವ ಕ್ವಾಡ್ರೆಂಟ್ ಬರುತ್ತೆ ಸೈನ್ ಪಾಸಿಟಿವ್? ಫಸ್ಟು ಮತ್ತು ಸೆಕೆಂಡ್. ಏನಿಲ್ಲಿ ಬರ್ದಿದ್ದು ನಾನು? ದ ನ್ಯೂಮರಿಕಲ್ ವ್ಯಾಲ್ಯೂ ಆಫ್ sin x ದೇ ಹ್ಯಾವ್ ಗಿವನ್ √3/2. ದಟ್ √3/2 ಪಾಸಿಟಿವ್ ಆರ್ ನೆಗೆಟಿವ್ ಅಂತ ಕೇಳಿದೆ ನಿಮ್ಮನ್ನು. ಪಾಸಿಟಿವ್ ಅಂದರೆ sin x ಇಸ್ ಪಾಸಿಟಿವ್ ಇನ್ ವಿಚ್ ಆ್ಯಂಡ್ ವಿಚ್ ಕ್ವಾಡ್ರೆಂಟ್? ಫಸ್ಟ್ ಆ್ಯಂಡ್ ಸೆಕೆಂಡ್ ಕ್ವಾಡ್ರೆಂಟ್. ಎಸ್, ಇಲ್ಲಿ ಏನು ಮಾಡ್ತೀನಿ, sin x is equal to sin 60 ಅಂತ ಬರೀತೀನಿ √3/2. ಅಲ್ಲಿಗೆ x is equal to 60 ಆಯಿತು. ಒಂದು ಸೊಲ್ಯೂಷನ್ ಬಂದ್ಬಿಡ್ತು. 360 ಒಳಗೆ ಏನೆಲ್ಲ ಎಕ್ಸ್ಗೆ ವ್ಯಾಲ್ಯೂಸ್ ಬರ್ತವೋ ಅವೆಲ್ಲ ಪ್ರಿನ್ಸಿಪಲ್ ಸೊಲ್ಯೂಷನ್ಸ್. ಇನ್ನು ಸೆಕೆಂಡ್ ಕ್ವಾಡ್ರೆಂಟ್ ಅಂತಿದ್ದೀವಿ. ಇದು ಯಾವ ಕ್ವಾಡ್ರೆಂಟ್ಗೆ ಸೇರ್ತಿದೋ ಈ ಸೊಲ್ಯೂಷನ್ ಫಸ್ಟ್ ಕ್ವಾಡ್ರೆಂಟ್ದು ಮುಗಿದೋಯ್ತು. ಫಸ್ಟ್ ಕ್ವಾಡ್ರೆಂಟ್ ಸೊಲ್ಯೂಷನ್ ಮುಗಿದೋಯ್ತು. ಇನ್ನು ಯಾವ ಕ್ವಾಡ್ರೆಂಟಲ್ಲಿ ಸೊಲ್ಯೂಷನ್ ಹೋಗ್ಬೇಕನ್ನೋದು ಫಸ್ಟ್ ಸ್ಟೆಪ್ಪಲ್ಲೇ ಗೊತ್ತಾಗ್ಬಿಡುತ್ತೆ. ಅದು ಹೆಂಗೆ ಸರ್? √3/2 ಪಾಸಿಟಿವ್ ಅಂತ ಕೊಟ್ಟಿದ್ರೆ ಪಾಸಿಟಿವ್ ಯಾವ ಕ್ವಾಡ್ರೆಂಟಲ್ಲಿ? ಫಸ್ಟ್ ಸೆಕೆಂಡ್. ಫಸ್ಟ್ ಕ್ವಾಡ್ರೆಂಟಲ್ಲಿ ಬಂದ್ಬಿಡ್ತು. 0 to 90 ಫಸ್ಟ್ ಕ್ವಾಡ್ರೆಂಟ್, 60 ಅದರಲ್ಲೇ ಇದೆ. ಓಕೆ, ಮತ್ತೆ ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಹೆಡ್ಡಿಂಗ್ ಹಾಕಿ ಬ್ರಾಕೆಟಲ್ಲಿ ಎಲ್ಲರೂ ವಿತೌಟ್ ಯೂಸಿಂಗ್ ಸ್ಪೆಷಲ್ ಆ್ಯಂಗಲ್ ಹೇಳ್ತೀನಿ. ವಿತೌಟ್ ಯೂಸಿಂಗ್ ಸ್ಪೆಷಲ್ ಆ್ಯಂಗಲ್ ಬ್ರಾಕೆಟಲ್ಲಿ ಹಾಕೋ
ವಿ ಕ್ಯಾನ್ ಎಕ್ಸ್ಪ್ರೆಸ್ ಯಾವುದನ್ನ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಇರ್ತಕ್ಕಂಥ ಸೈನ್ನ, ದಟ್ ಈಸ್ ಸೈನ್ ಆಫ್ 180. ಹೇಳ್ಕೊಡ್ತೀನಿ ದಯವಿಟ್ಟು. ಸೆಕೆಂಡ್ ಕ್ವಾಡ್ರೆಂಟ್ ಅಂತಂದರೆ 90 ಮತ್ತು 180 ಮಧ್ಯದಲ್ಲಿರೋದು ಅಲ್ಲಪ್ಪ. ಈಗ ನಾನು ಪ್ರಿನ್ಸಿಪಲ್ ಸೊಲ್ಯೂಷನ್ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಂಡಿಡಕ್ಕೆ ಹೋಗ್ತಾ ಇದ್ದೀನಿ, ಹೌದಾ? ಸ್ವಲ್ಪ 1-2-3 ಪ್ರಾಬ್ಲಮ್ ಮಾಡೋವರೆಗೂ ಎರಡನೇ ಪ್ರಿನ್ಸಿಪಲ್ ಸೊಲ್ಯೂಷನ್ ಕಂಡಿಡಿಯೋದು ಸ್ವಲ್ಪ ರಿಸ್ಕ್ ಆಗುತ್ತೆ. ನೀವು ಸಬ್ಜೆಕ್ಟ್ ಇನ್ವಾಲ್ವ್ ಆಗಿಬಿಡಿ, 4ನೇ ಪ್ರಾಬ್ಲಮ್ ನನಗೆ ಹೇಳ್ಕೊಡ್ತೀರಾ, ಅಷ್ಟು ಈಸಿ. ಇದು ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ಪಾಸಿಟಿವ್ ಆಗಿದ್ದರಿಂದ ಆ ಕ್ವಾಡ್ರೆಂಟಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ವಿತೌಟ್ ಯೂಸಿಂಗ್ ಸ್ಪೆಷಲ್ ಆ್ಯಂಗಲ್ ಅಂದರೆ 90 ಯೂಸ್ ಮಾಡಬಾರ್ದಂತೆ. ಇನ್ ಹೌ ವಿ ಕ್ಯಾನ್ ಎಕ್ಸ್ಪ್ರೆಸ್ ಸೆಕೆಂಡ್ ಕ್ವಾಡ್ರೆಂಟ್ ವಿತೌಟ್ ಯೂಸಿಂಗ್ ಸ್ಪೆಷಲ್ ಆ್ಯಂಗಲ್? 90 ಪ್ಲಸ್ ಅಂದರೂ ಇದೆ, 180 ಮೈನಸ್ ಅಂದರೂ ಈ ಸೆಕೆಂಡ್ ಕ್ವಾಡ್ರೆಂಟ್. ನೋಡಿ, 90 ಪ್ಲಸ್ ಅಂದ್ರೆ ಇಲ್ಲಿಗೆ ಬರುತ್ತೆ, 180 ಮೈನಸ್ ಅಂದ್ರೆ ಅಲ್ಲಿಗೆ ಹೋಗ್ತೀವಿ. ವಿತೌಟ್ ಯೂಸಿಂಗ್ ಸ್ಪೆಷಲ್ ಆ್ಯಂಗಲ್ ಅಂದರೆ 90 ಯೂಸ್ ಮಾಡಬಾರ್ದಂತೆ. ಇನ್ನೇನಿದೆಪ್ಪ, 180 ಮೈನಸ್. ಇನ್ನು ಇಲ್ಲಿ ಟೀಟಾ ಇದ್ದಿದ್ರೆ ಇಲ್ಲಿ ಟೀಟಾ ಬರೀತಿದೆ, ಇಲ್ಲಿ ಎಕ್ಸ್ ಇದ್ರೆ ಅಲ್ಲಿ ಬರೀತಿದೆ. ನಮಗೆ ಎಕ್ಸ್ ಎಷ್ಟು ಬಂದಿದೆ? 60. ಹೌದಾ? ಯಾಕೆ ಸರ್ 180 ಮೈನಸ್ ತಗೊಂಡ್ರು? ಸೆಕೆಂಡ್ ಕ್ವಾಡ್ರೆಂಟನ್ನು 180 ಮೈನಸ್ ಅಂತ ತಗೊಳ್ತೀವಿ. 90 ಪ್ಲಸ್ ಕೂಡ ತಗೋಬೋದಲ್ಲ ಸರ್? ಸ್ಪೆಷಲ್ ಆ್ಯಂಗಲ್ ಯೂಸ್ ಮಾಡಿಕೊಡ್ತೀವಿ ಜನರಲ್ ಸೊಲ್ಯೂಷನ್, ಪ್ರಿನ್ಸಿಪಲ್ ಸೊಲ್ಯೂಷನ್ ಕಂಡಿಡುವಾಗ, ಹೌದಾ? ಮತ್ತು ಅಲ್ಲಿಗೆ ಇದೆಷ್ಟಾಯಿತು? ಅಲ್ಲಿಗೆ 180 ಮೈನಸ್ 60 ನಥಿಂಗ್ ಬಟ್ 120. ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ಸ್ ಟು 120. What are these values? Therefore, principal solution of sin x is equal to root 3 by 2, or x is equal to 60, x is equals to 120. This is the completion of the problem. 2 marks. ಇಲ್ಲಿ ಪಾಸಿಟಿವ್ ಬರೋವರೆಗೆ ಇದೇ ರೀತಿ ಮಾಡ್ಕೊಂಡು ಹೋಗೋದು. ನೆಗೆಟಿವ್ ಬಂದಾಗ ಸ್ವಲ್ಪ ಎಡ್ವರ್ಟ್ ಮಾಡ್ಕೊಳ್ತಾರೆ. ಸಾರಿ ನಾನೇ ಹೇಳಬಾರ್ದು, ಎಡ್ವರ್ಟ್ ಮಾಡ್ಕೊಳ್ತಾರೆ ಅಂತ. ಅದನ್ನು ಕೂಡ ಈಸಿಯಾಗಿ ಹೇಳ್ಕೊಡ್ತೀನಿ. ನೆಗೆಟಿವ್ ಬಂದಾಗ ಸ್ವಲ್ಪ ಇನ್ನೂ ಒಂದು ಪಾಯಿಂಟ್ ಎಕ್ಸ್ಟ್ರಾ ಕಲ್ತ್ಕೋಬೇಕು. ಅಲ್ಲಿಗೆ ಬಂದಾಗ ಇನ್ನೂ ಜವಾಬ್ದಾರಿ ಬೆಳೆಸ್ಕೊಳ್ಳಿ. ಯಾಕೆ? ಇಲ್ಲಿ ನೆಗೆಟಿವ್ ಬಂದಾಗ ಬಿ ಕೇರ್ಫುಲ್ ವಿತ್ ದಿಸ್ ಪ್ರಾಬ್ಲಮ್, ಬಿಕಾಸ್ ಮೈನಸ್ ಸೈನ್ ಸ್ಟೆಪ್ ಅಬ್ಸರ್ವ್ ಮಾಡು. ಬೇಕಾ ಬಿಟ್ಟಾಗ ಆನ್ಸರ್ ಮಾಡಬಾರ್ದು. ಅರ್ಥ ಆಯ್ತಾ? ಸಾರಿ, ಟ್ಯಾನ್ ಎಕ್ಸ್ ಅಲ್ಲ ಇರೋದು. ಎಸ್, ಇಲ್ಲಿ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ 1/√3 ಅಂದರೆ ಇದು ನೆಗೆಟಿವ್. ಯಾವ್ದು ನೆಗೆಟಿವ್? ಮೈನಸ್ 1/√3 ನೆಗೆಟಿವ್. ದೇರ್ ಫೋರ್ ಇಲ್ಲಿ ಬ್ರಾಕೆಟ್ ಎಲ್ಲ ಬರೆಯೋಣ. ದೇರ್ ಫೋರ್ ಜನರಲ್ ಸೊಲ್ಯೂಷನ್, ಪ್ರಿನ್ಸಿಪಲ್ ಸೊಲ್ಯೂಷನ್ಸ್, ಸೊಲ್ಯೂಷನ್ಸ್ ಆರ್ ಇನ್, ಎಲ್ಲೆಲ್ಲಿ ಟ್ಯಾನ್ ನೆಗೆಟಿವ್ ನೀವು ಹೇಳಿ, ಸೆಕೆಂಡ್, ಫೋರ್ತ್. ಅಲ್ಲಿಗೆ ಬ್ರಾಕೆಟ್ ಕ್ಲೋಸ್. ಹೌದಾ? ಪ್ಲೀಸ್ ಇಲ್ಲಿ ನೋಡಿ, ಇಲ್ಲಿ ನೆಗೆಟಿವ್ ಇರೋದ್ರಿಂದ ಇದು ಪ್ರಿನ್ಸಿಪಲ್ ಸೊಲ್ಯೂಷನ್ಸ್ ಬರೋದಿಲ್ಲ. ಇದು 0, ಇದು 2π, ಈ ಕಡೆ -2π, ಅಂದರೆ ಇದು -360, ಇದು 0, ಇದು 360. ನಮಗೆ ಇಲ್ಲಿರ್ತಕ್ಕಂಥ ಸೊಲ್ಯೂಷನ್ಸ್ ಮಾತ್ರ ನಾವು ಪ್ರಿನ್ಸಿಪಲ್ ಸೊಲ್ಯೂಷನ್ಸ್ ಅಂತ ಕರಿತೀವಿ. ಈಗ ನೆಗೆಟಿವ್ ಇರೋದ್ರಿಂದ 0 ಈ ಕಡೆ ಇರೋದ್ರಿಂದ ಈಗ ಅದು ಪ್ರಿನ್ಸಿಪಲ್ ಸೊಲ್ಯೂಷನ್ ಬರೋದಿಲ್ಲ. ಅಂದರೆ ನಾವು ನೆಗೆಟಿವ್ ಅಲ್ಲಿ ಆನ್ಸರ್ ಬರೆದ್ರೆ ಪ್ರಿನ್ಸಿಪಲ್ ಸೊಲ್ಯೂಷನ್ ಆನ್ಸರ್ ತಪ್ಪಾಗುತ್ತೆ ಅಂತ ಹೇಳಕ್ ಬಯಸ್ತಿದ್ದೀನಿ. ಆಗ್ಬೋದಾ? ಇನ್ನೇನು ಸರ್ ಮಾಡಬೇಕು? ಅದನ್ನೇ ಫಾಲೋ ಮಾಡಿ. ಫಸ್ಟು ನಮ್ಮ ಪ್ರಿನ್ಸಿಪಲ್ ಸೊಲ್ಯೂಷನ್ ಯಾವ ಕ್ವಾಡ್ರೆಂಟ್ ಬರುತ್ತೆ ಅಂತ ಫಸ್ಟೇ ಬರ್ಕೊಂಡ್ಬಿಟ್ರೆ ನಮಗೊಂದು ಕ್ಲಾರಿಟಿ ಬಂದ್ಬಿಡುತ್ತೆ. ಪ್ರಿನ್ಸಿಪಲ್ ಸೊಲ್ಯೂಷನ್ ಅಂದರೆ ಫಸ್ಟ್ ಹೇಳ್ತಾ ಇದ್ದೀನಿ, ದ ವ್ಯಾಲ್ಯೂ ಸೊಲ್ಯೂಷನ್ ಆಫ್ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ ಲೈಸ್ ಬಿಟ್ವೀನ್ 0 and 360 ಇನ್ಕ್ಲೂಡಿಂಗ್ 0. ಹೌದಾ? ಇಲ್ಲೊಂದು ಕೆಲಸ ಮಾಡಿರ್ತೀನಿ, ಮೈನಸ್ ಎಗರಿಸ್ಬಿಟ್ಟು ವಿ ನೋ ದಟ್ tan 30 degree is equal to 1/√3. ಶೋರ್? tan 30 1/√3. ಅದ್ಯಾಕೆ ಬರ್ಕೊಂಡ್ರೆ ಸರ್? ಅಲ್ಲಿ ಮೈನಸ್ ಇಲ್ಲ ಅಂತಂದ್ರೆ ಏನು ವ್ಯಾಲ್ಯೂ ಕಾಣ್ತಿದೆಯೋ ಆ ವ್ಯಾಲ್ಯೂ ಟೇಬಲ್ ಅಲ್ಲಿ ಬರುತ್ತೆ ಅಂತ ಬರ್ಕೋಬೇಕು. ದಟ್ ಈಸ್ ಅ ರೂಲ್. ಮೈನಸ್ ಬಂದ್ಮೇಲೆ ಸರ್ tan 60 is equal to √3 ಬರ್ಕೊಳ್ಳಿ ಸರ್, √3 ತೋರಿಸಲ್ಲಿ. ಓ ಹೌದಾ ಸರ್, ಆ ರೀತಿ. ಸರ್ tan 45 is equal to 1 ಬರ್ಕೊಳ್ಳಿ ಸರ್, tan 45 ತೋರಿಸಲ್ಲಿ. ಸಾರಿ, 1 ತೋರಿಸಲ್ಲಿ, 1 ತೋರಿಸು. ಓಹೋ, ಇಲ್ಲಿರೋ ನಂಬರ್, ಇಲ್ಲಿರೋ ನಂಬರ್ ಮೈನಸ್ ಬಿಟ್ಟು ನಮ್ಗೆ ಇಲ್ಲಿ ಮೈನಸ್ ಇಲ್ದಿದ್ರೆ ಏನು ವ್ಯಾಲ್ಯೂ ಬರ್ತಿತ್ತು ಅನ್ನೋದನ್ನ ವಿ ನೋ ದಟ್ ಅಂತ ಬರ್ಕೊಂಡಿದ್ರಿ. ಇದು ಇಲ್ಲಿ ಕೊಟ್ಟಿಲ್ಲ, ಎಲ್ಲೂ ನೆನಪಿರಲಿ. ಹೌದಾ? ಈಗ ವಿತೌಟ್ ಯೂಸಿಂಗ್ ಸ್ಪೆಷಲ್ ಆಂಗಲ್, ಇಲ್ಲಿ ಯಾವುದು ಸ್ಪೆಷಲ್ ಆಂಗಲ್? ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸ್ಪೆಷಲ್ ಆಂಗಲ್ ಯಾವುದು ಬರುತ್ತೆ? 90. ಇನ್ನೊಂದು
180. Without using special angle, we can express second quadrant. We can express second quadrant as tan of 180 minus. ಇನ್ನು ಇಲ್ಲಿ ಎಷ್ಟು ಬರೀಬೇಕು? 30. ಆ 30 ನಮ್ಮ ಪ್ರಾಬ್ಲಮ್ ಅಲ್ಲಿ ಇಲ್ವಲ್ಲ ಸರ್, ಅದನ್ನೇ ನಾವು ಕೆಲವು ಆಥರ್ಸ್ ಡಮ್ಮಿ ವ್ಯಾಲ್ಯೂ ಅಂತ ಕರೀತಾರೆ, ಡೂಪ್ಲಿಕೇಟ್ ವ್ಯಾಲ್ಯೂ ಆಫ್ ಆಲ್ಫಾ ಅಂತ ಕರೀತಾರೆ. ಯಾಕೆ ಸರ್, ಇಲ್ಲಿ ಮೈನಸ್ ಇಲ್ದಿದ್ದರೆ ಎಕ್ಸ್ ಪ್ಲಸ್ ಅಲ್ಲಿ ಏನಾಗಬೇಕಿತ್ತು ಅನ್ನೋದನ್ನ ಡೂಪ್ಲಿಕೇಟ್ ವ್ಯಾಲ್ಯೂ ಆಗಿ ಇಟ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ನಾವು ಅದೇ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ಎಷ್ಟು ಬರೀಬೇಕು ಸರ್? 30. ಟ್ಯಾನ್ ಆಫ್ 180 ಮೈನಸ್ 30, ಸೆಕೆಂಡ್ ಕ್ವಾಡ್ರೆಂಟ್ ಟ್ಯಾನ್ ನೆಗೆಟಿವ್, ಅಲ್ಲಿಗೆ ಹೋಗ್ತೀವಿ. ಬಟ್ ಹಂಗಂತೇಳಿ ಹಿಂಗೆ ಮಾಡಬಾರ್ದು, ಹಾಗಂತೇಳಿ ಮತ್ತೆ ವಾಪಸ್ ಹೋಗ್ಬಾರ್ದು. ಅಲ್ಲ ಹಂಗೆ ಯೂಸ್ ಮಾಡಬೇಡ, ಮತ್ತೆ ವಾಪಸ್ ಹೊಟ್ಟೋಗ್ತೀಯ, ಕ್ವಶನ್ ಕೊಟ್ಟೋಗ್ತೀಯ. -1/√3 ಬಂದ್ಬಿಡ್ತೀನಿ ನಿನಗೆ. -1/√3 ಯಾಕೆ ತೆಗಿತಿ? ಅದು ಕ್ವಶನ್. ಇನ್ನೇನು ಮಾಡ್ಬೇಕು ಸರ್? tan 150, therefore x is equals to 150. ಹೌದಾ? ಇನ್ನು ಯಾವ ಕ್ವಾಡ್ರೆಂಟ್ ಇದೆ? ಫೋರ್ತ್ ಕ್ವಾಡ್ರೆಂಟ್. ಅದನ್ನ ಹೆಂಗೆ ಹೊಡಿತೀವಿ? ಫೋರ್ತ್ ಕ್ವಾಡ್ರೆಂಟ್ ಅಂದರೆ ಯಾವ್ಯಾವ ನಂಬರ್ಸ್ ಮಧ್ಯದಲ್ಲಿ ಬೌನ್ಸ್ ಆಗಿರ್ತದೆ? ಬೌನ್ಸ್ ಅಂದರೆ ಈಗ ಇದು ನಥಿಂಗ್ ಬಟ್ 270, 360, ಇದು ಫೋರ್ತ್ ಕ್ವಾಡ್ರೆಂಟು. ವಿತೌಟ್ ಯೂಸಿಂಗ್ ಸ್ಪೆಷಲ್ ಆ್ಯಂಗಲ್. ಸ್ಪೆಷಲ್ ಆ್ಯಂಗಲ್ ತಕ್ಷಣ ಅದು ಹೊಟ್ಟೋಗುತ್ತೆ. ಅಲ್ಲಿಗೆ ಟ್ಯಾನ್ ಆಫ್ 360 ಹಿಂಗೆ ಬರಬೇಕು. ಮೈನಸ್ ಪ್ಲಸ್ 100% ಮೈನಸ್. ಹೌದಾ? ಎಸ್. ಇಲ್ಲೇನು ಬರೀಬೇಕು? ಆದರೆ ಡೂಪ್ಲಿಕೇಟ್ ವ್ಯಾಲ್ಯೂ ಅಂತ ಇಟ್ಕೊಂಡಿದ್ವಲ್ಲ, ಅದನ್ನು ಬರೀಬೇಕು. ನಥಿಂಗ್ ಬಟ್ ದಟ್ ಈಸ್ ಈಕ್ವಲ್ಸ್ ಟು tan 330. Therefore, x is equal to 330 degree. How many principal solutions are getting to you? Please write the conclusion once again. Therefore, principal solutions of ಅದೇ ನಾನೇ ಬರ್ಸ್ತೀನಿ, ನೀನು ಮಿಸ್ ಮಾಡಿಬಿಡ್ತೀಯ. Therefore, principal solutions of tan x is equals to -1/√3 r ಅಂತ ಬರೆದು ಇವು ಮತ್ತೆ ಬರೀಬೇಕು ಎರಡು. ಗೊತ್ತಾಗ್ತಿದೆಯಾ? ಕ್ಲಾರಿಟಿ ಇದೆಯಾ? ಇದು ಕನ್ಕ್ಲೂಷನ್ ಮಸ್ಟ್ ಬರೀಬೇಕು. ದ ಪ್ರಿನ್ಸಿಪಲ್ ಸೊಲ್ಯೂಷನ್ಸ್ ಆಫ್ tan x is equals to -1/√3 r ಇದು ಬರೀಬೇಕು, ಇದು ಬರೀಬೇಕು. ದೆನ್ ಓನ್ಲಿ ಯು ಗೆಟ್ ಫುಲ್ ಮಾರ್ಕ್ಸ್. ಅರ್ಥ ಆಗ್ತಿದೆಯಾ? ಎಸ್, ಸಿಮಿಲರ್ ಪ್ರಾಬ್ಲಮ್ ಇಸ್ ದೆ. ಸ್ಟೆಪ್ಸ್ ವೈಸ್ ಹೋಗೋಣ. tan x is equals to √3, ಇಲ್ಲಿ ಪಾಸಿಟಿವ್ ಇದೆ. ಹೌದಾ? tan ಪಾಸಿಟಿವ್ ಇನ್ ಫಸ್ಟ್ ಅಂಡ್ ಥರ್ಡ್ ಕ್ವಾಡ್ರೆಂಟ್ಸ್. ಈ ಸ್ಟೆಪ್ ಬರ್ಕೋ, ಬೆನಿಫಿಟ್ ಆಗುತ್ತೆ. ಹೌದು, ಅಲ್ಲಿಗೆ ವಿ ನೋ ದಟ್ tan 60 degree is equal to √3. 60 ಪಾಸಿಟಿವಾ ನೆಗೆಟಿವಾ? ಪಾಸಿಟಿವ್. ಇಲ್ಲಿರೋದು ಪಾಸಿಟಿವ್. ದೇರ್ಫೋರ್ x is equal to 60 ಒಂದು ಮುಗಿದೋಯ್ತು. ಸರ್ ಆವಾಗಲೇ ಹಿಂಗೆ ಬರೀಲಿಲ್ಲ. ಆವಾಗಲೇ -1/√3 ಇತ್ತು, +30 ಹಾಕಿದ್ರೆ ಬರಲ್ಲ. ಈಗ tan x is equals to -1/√3 ಇದ್ದಾಗ x is equal to 30 ಹಾಕ್ತಾರೆ. ಯಾರಾದ್ರೂ ಹಾಕಲ್ಲ. ಯಾಕೆ ಸರ್? ಇಲ್ಲಿ 1/√3 ಇದ್ದರೆ ಹಾಕ್ತಿದ್ದೆ. ಓ, ಅದಕ್ಕೆ ಅವಾಗ ಇಲ್ಲಿ 30 ಬರ್ಕೊಂಡಿಲ್ಲ ಸರ್. ಹೌದು, ಆ ರೀಸನ್ಗೆ 30 ಬರ್ದಿಲ್ಲ. ಗೊತ್ತಾಯ್ತಾ? ಎಸ್. ಇದು ಯಾವ ಕ್ವಾಡ್ರೆಂಟಲ್ಲಿ ಮುಗಿದೋಯ್ತು? ಫಸ್ಟ್ ಕ್ವಾಡ್ರೆಂಟಲ್ಲಿ ಮುಗಿದೋಯ್ತು. ಇನ್ನು ಥರ್ಡ್ ಕ್ವಾಡ್ರೆಂಟ್ ಇದೆ. ಹೌದಾ? ವಿತೌಟ್ ಯೂಸಿಂಗ್ ಸ್ಪೆಷಲ್ ಆ್ಯಂಗಲ್. ಯಾವುದು ಸ್ಪೆಷಲ್ ಆ್ಯಂಗಲ್ಲು? ಯಾವುದದು? ಥರ್ಡ್ ಕ್ವಾಡ್ರೆಂಟಲ್ಲಿ ಥರ್ಡ್ ಕ್ವಾಡ್ರೆಂಟಲ್ಲಿ ಸ್ಪೆಷಲ್ ಆ್ಯಂಗಲ್ ಯಾವುದು? 270, 180. ಸ್ಪೆಷಲ್ ಆ್ಯಂಗಲ್ ಯೂಸ್ ಮಾಡಬಾರ್ದಂತೆ, ಅಂದರೆ 180. ಅಲ್ಲಿಗೆ tan of without special angle we can express third quadrant. ಬರೀಬೇಕಿದು. ಪ್ರೀವಿಯಸ್ ಪ್ರಾಬ್ಲಮ್ ಡೀಟೇಲ್ ಆಗಿ ಬರೋದಿಲ್ಲ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಬರೀಬೇಕು. we can express third quadrant as tan of 180 plus. ಇಲ್ಲಿ ಏನು ಬರೀಬೇಕು ಅನ್ನೋದು ಆಲ್ರೆಡಿ ಇಲ್ಲಿ ಬಂದ್ಬಿಟ್ಟಿದೆ. ದಟ್ ಈಸ್ ಈಕ್ವಲ್ 60. ದಟ್ ಈಸ್ ಈಕ್ವಲ್ ಟು tan of 180 plus nothing but 240. So, x is equals to 240. What are the general solutions? Principal solutions. Therefore, principal solutions are 60 degree and 240 degree. ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್, ಈ ಥರ ಡಿಗ್ರೀಸಲ್ಲಿ ಮಾಡಿದ್ರೆ ನಿಮ್ಗೆ ಟಾಪಿಕ್ ಅರ್ಥ ಆಗುತ್ತೆ ಅಂತ ಮಾಡ್ತಾನೆ ಹೊರತು ಅವನು ಟೆಕ್ಸ್ಟ್ ಬುಕ್ಕಲ್ಲಾಗಲಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಲಾಗಲಿ ಎವ್ರಿವೇರ್ ದೇ ವಿಲ್ ಗಿವ್ ದ ಆನ್ಸರ್ ಇನ್ ಟರ್ಮ್ಸ್ ಆಫ್ ರೇಡಿಯನ್. ಅಂದರೆ ನೀವು ಮತ್ತೆ ಇವಾಗ ಶಾಕ್ ಆಗಬೇಡಿ, ಅಯ್ಯೋ ನಾವು ಮಾರ್ಕ್ಸ್ ಏನಿಲ್ಲ.
ಇಲ್ಲಿ π/3 ಅಂತ ಕೊಟ್ಟಿರ್ತಾನೆ, ಇಲ್ಲಿ ಸಮಥಿಂಗ್ ಏನೋ 5π/6 ಏನೋ ಕೊಟ್ಟಿರ್ತಾನೆ, 8π/6 ಏನೋ ಕೊಟ್ಟಿರ್ತಾನೆ. 5/6 ಅಂದರೆ 30 ಅಂದಾಗ 8π ಏನೋ ಕೊಡ್ತಾನೆ, ಇದನ್ನು ರೇಡಿಯನ್ಸಲ್ಲಿ ಕೊಡ್ತಾನೆ. ರೇಡಿಯನ್ಸ್ ಕನ್ವರ್ಟ್ ಮಾಡ್ಕೋಬೋದು. ಹೆಂಗೆ ಸರ್ 8π/180 ಮಾಡಿದ್ರೆ ಬರುತ್ತೆ. ಅಲ್ಲಿಗೆ ನಾನೇನು ಶಾಕಿಂಗ್ ನ್ಯೂಸ್ ಹೇಳಿಲ್ಲ ನಿಮಗೆ. ನಾವು ಡಿಗ್ರೀಸಲ್ಲಿ ಪಾಠ ಮಾಡಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ ಮಕ್ಳಿಗೆ ಅಂತ ಹೇಳ್ಕೊಡ್ತೀವಿ. ನೀವು ಡಿಗ್ರೀಸಲ್ಲೇ ಬರೀರಿ, ನೋ ಪ್ರಾಬ್ಲಮ್. ಬಟ್ ರೇಡಿಯನ್ಸಲ್ಲಿ ಟೆಕ್ಸ್ಟ್ ಬುಕ್ ಒಂದು ರೇಡಿಯನ್ಸಲ್ಲಿ ಆನ್ಸರ್ ಕೊಟ್ಟಿರ್ತಾನೆ, ಸ್ಕೀಮ್ ಆಫ್ ಎಲ್ಯೂಷನ್ ರೇಡಿಯನ್ಸಲ್ಲಿ ಆನ್ಸರ್ ಕೊಡ್ತಾನೆ ಅಂತ ಹೇಳಕ್ಕೆ ಬಯಸ್ತಿದ್ದೀನಿ. ಅರ್ಥ ಆಯ್ತಾ? ಡಿಗ್ರೀಸಲ್ಲಿ ಕೂಡ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಎಸ್, ವೆರಿ ಸಿಮಿಲರ್ ಪ್ರಾಬ್ಲಮ್. cot x is equals to -√3, that is negative. Cot x is negative in ಯಾವ quadrants? ಸೆಕೆಂಡ್ ಅಂಡ್ ಫೋರ್ತ್ ಕ್ವಾಡ್ರೆಂಟ್ಸ್. ಅದು ಬರ್ಕೊಂಡ್ರೆ ನಿಮ್ಗೆ ಅನುಕೂಲ ಅಂತ ಅಷ್ಟೇನೇನಿಲ್ಲ. ಇಲ್ಲಿ ವಿ ನೋ ದಟ್ ಅಂತ ಬರೀಲೇಬೇಕು. ಯಾಕಂದರೆ ವಿ ನೋ ದಟ್ ಕಾಟ್ 30 ಡಿಗ್ರಿ is equals to √3. ಅವಾಗ 1/√3 ಇತ್ತು, tan 1/√3 ಇತ್ತು, 30 ಬರೋದು. ಹೌದಾ? ಈಗ √3 ಇದೆ. ಕಾಟ್ ಸೀರೀಸಲ್ಲಿ √3 ಬರೋದಿಲ್ಲ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತು. 30 ಡಿಗ್ರಿ ಹತ್ರ ಆಗ್ಬೋದಾ? ಹಾಗಂತೇಳಿ ಎಕ್ಸ್ ಇಸ್ ಈಕ್ವಲ್ ಟು 30 ಬರಿಲ್ಲ, ತಪ್ಪು. ಯಾಕಂದ್ರೆ ನೆಗೆಟಿವ್ ಇದೆ, ಬರ್ಕೋಬಾರ್ದು. ಹೌದಾ? ಇನ್ನು ಸೆಕೆಂಡ್ ಕ್ವಾಡ್ರೆಂಟು ಮತ್ತು ಫೋರ್ತ್ ಕ್ವಾಡ್ರೆಂಟಲ್ಲಿ ನಮ್ಮ ಆನ್ಸರ್ ಇದೆ ಅಂತ ಹೇಳ್ತಾ ಇದ್ದೀವಿ. ಹಾಗಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ನ ಹೇಗೆ ಯೂಸ್ ಮಾಡ್ತೀವಿ? ವಿತೌಟ್ ಸ್ಪೆಷಲ್ ಆ್ಯಂಗಲ್. ಇದು 180, 90 ವಿತೌಟ್ ಸ್ಪೆಷಲ್ ಆ್ಯಂಗಲ್ ಯೂಸ್ ಮಾಡಬಾರ್ದು. ದೇರ್ ಫೋರ್ ಕಾಟ್ ಆಫ್ ಸ್ಪೆಷಲ್ ಆ್ಯಂಗಲ್ ಯೂಸ್ ಮಾಡಬಾರ್ದು. 180 ಮೈನಸ್ 30 ಡಿಗ್ರಿಯಲ್ಲಿ ಬಂದಿರುತ್ತೆ, ನಥಿಂಗ್ ಬಟ್ ಕಾಟ್ 150. ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ಸ್ ಟು 150 ಡಿಗ್ರಿ. ಒಂದೇ ಒಂದು ಸೊಲ್ಯೂಷನ್ ಬಂದು ಪ್ರಿನ್ಸಿಪಲ್ ಸೊಲ್ಯೂಷನ್ ದಟ್ಸ್ ಆಲ್. ಇನ್ನೂ ಬರಬೇಕಿದೆ. ಇನ್ನೊಂದು ಫೋರ್ತ್ ಕ್ವಾಡ್ರೆಂಟ್ ವಿತೌಟ್ ಯೂಸಿಂಗ್ ಸ್ಪೆಷಲ್ ಆ್ಯಂಗಲ್. ಹೌ ವಿ ಕ್ಯಾನ್ ಎಕ್ಸ್ಪ್ರೆಸ್ ಫೋರ್ತ್ ಕ್ವಾಡ್ರೆಂಟ್ ವಿತ್ 360. ಫೋರ್ತ್ ಕ್ವಾಡ್ರೆಂಟ್ ಅಂದ್ರೆ ಇದು ಸ್ಪೆಷಲ್ ಆ್ಯಂಗಲ್ ಯೂಸ್ ಮಾಡಬಾರ್ದು ಅಂತ. ಅಲ್ಲಿಗೆ ದಟ್ ಈಸ್ ಈಕ್ವಲ್ಸ್ ಟು ಕಾಟ್ ಆಫ್ 360 ಮೈನಸ್ ಅಂತಂದಾಗ 30, ದಟ್ ಈಸ್ ಈಕ್ವಲ್ ಟು ಕಾಟ್ 30, 330 ಆಗುತ್ತೆ. 360 30 ಹೋದರೆ 330. ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 330. ಹೌ ಮೆನಿ ಸೊಲ್ಯೂಷನ್ಸ್ ಆರ್ ಗೆಟಿಂಗ್? 150 and 330. ಆಲ್ ದೋಸ್ ಸೊಲ್ಯೂಷನ್ಸ್ ಲೈಸ್ ಬಿಟ್ವೀನ್ 0 and 360. ಖಂಡಿತವಾಗಿದ್ರೆ ಮಧ್ಯದಲ್ಲೇ ವ್ಯಾಲ್ಯೂಸು. ದಟ್ಸ್ ವಾಟ್ ದೀಸ್ ಟು ಸೊಲ್ಯೂಷನ್ಸ್ ಆರ್ ಕಾಲ್ಡ್ ಪ್ರಿನ್ಸಿಪಲ್ ಸೊಲ್ಯೂಷನ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್. ಅರ್ಥಾಯ್ತಾ? ಇಲ್ಲಿ ಬೇಕಾದ್ರೆ ಬರ್ಕೋ ವಿತೌಟ್ ಯೂಸಿಂಗ್ ಸ್ಪೆಷಲ್ ಆ್ಯಂಗಲ್ ಅಂತ ನಾನು 3 ಪ್ರಾಬ್ಲಮ್ಸ್ ಬರ್ತೀನಿ. ನೀನು ಬೇಕಾದ್ರೆ ಕಂಟಿನ್ಯೂ ಮಾಡ್ಕೊ, ನಾನು ಬೇಡ ಅನ್ನಲಿಲ್ಲ. ಆಗ್ಬೋದಾ? ಎಸ್ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಒಂದು ಡೌಟ್ ಬಂದಿರ್ತದೆ ಎಲ್ಲರಿಗೂ, ಪಾಪ ಅರ್ಥ ಮಾಡಿಸ್ಬೇಕಿತ್ತು ನಾನು. ಸರ್ ಕಾಟ್ ಎಕ್ಸ್ ಇಸ್ ಈಕ್ವಲ್ ಟು -√3ನ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ಸ್ ಟು -1/√3 ಮಾಡ್ಕೊಂಡಿದ್ರೆ ಪ್ರೀವಿಯಸ್ ಪ್ರಾಬ್ಲಮ್ ಆಗ್ತಿತ್ತಲ್ಲ ಸರ್. 100%. ಸೆಕೆಂಡ್ ಪ್ರಾಬ್ಲಮ್ ಆಗ್ತಿತ್ತು ನೋಡಿ. ಹಾಗೂ ಮಾಡ್ಕೋಬೋದು ಸರ್, ಖಂಡಿತವಾಗ್ಲೂ ಮಾಡ್ಕೋಬೋದು. ಹೌದಾ? ಈಗ ಸೀಕೆಂಡ್ ವ್ಯಾಲ್ಯೂಸ್ ಚೆನ್ನಾಗಿ ನೆನಪಿರ್ತಾವಿಲ್ಲೋ ಅಂತ ನಾನು ಈಗ ಏನು ಮಾಡ್ತಿದ್ದೀನಿ, ಕಾಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1/2. ಯಾಕೆ ಹಿಂಗೆ ಬರ್ದೆ? ಕಾಸ್ ಇಸ್ ರೆಸಿಪ್ರೋಕಲ್ ಆಫ್ ಸೀಕೆಂಡ್ ಬರ್ಕೋಬೋದು ಸರ್. ಹಾಗಾದ್ರೆ ಸೀಕೆಂಡ್ 1/secant ಬರೀ ಸರ್. 1/secant ತಿಂಬಟ್ಟೆ ಕಾಸು ಬಂದಿರೋದು. ಹೌದಾ? ಇಸ್ ಇಟ್ ಪಾಸಿಟಿವ್? 100% ಸರ್. ಕಾಸ್ ಪಾಸಿಟಿವ್ ಇನ್ ವಿಚ್ ಅಂಡ್ ವಿಚ್ ಕ್ವಾಡ್ರೆಂಟ್ಸ್? ಫಸ್ಟ್ ಅಂಡ್ ಫೋರ್ತ್ ಕ್ವಾಡ್ರೆಂಟ್ ಕಾಸ್ ಎಕ್ಸ್ ಈಸ್ ಪಾಸಿಟಿವ್. ಸುಮ್ಮನೆ ರಫ್ ವರ್ಕ್ ಇದೆ ಅಷ್ಟೇ, ಅದೇನು ಅದಕ್ಕೇನು ಮಾರ್ಕ್ಸ್ ಸೆಲೆಕ್ಟ್ ಮಾಡಿರೋದಿಲ್ಲ. ಇಲ್ಲಿ ವಿ ನೋ ದಟ್ ಬೇಕಿಲ್ಲ. ಯಾಕೆಂದರೆ ಎಕ್ಸ್ ಇಸ್ ಈಕ್ವಲ್ ಟು ಆರಾಮ್ಸೆ ಏನು ಬರೀಬೋದು, 60 ಡಿಗ್ರಿ ಹೇಳ್ಬೋದು. ಬಿಕಾಸ್ ಕಾಸ್ 60 ಈಸ್ 1/2. ದಟ್ ಈಸ್ ಒನ್ ವ್ಯಾಲ್ಯೂ ಬಿಕಾಸ್ ನೆಗೆಟಿವ್ ಸೈನ್ ಇಸ್ ನಾಟ್ ದೇರ್. ಫಸ್ಟ್ ಕ್ವಾಡ್ರೆಂಟ್ ಸೊಲ್ಯೂಷನ್ ಮುಗಿದೋಯ್ತು. ಇನ್ನು ಸೆಕೆಂಡ್ ಕ್ವಾಡ್ರೆಂಟ್ ವಿತೌಟ್ ಯೂಸಿಂಗ್ ಸ್ಪೆಷಲ್ ಆ್ಯಂಗಲ್, ಫೋರ್ತ್ ಕ್ವಾಡ್ರೆಂಟ್ ಬರ್ಕೋಬೋದು, ನೀಟಾಗಿ ಬರ್ಕೊಳ್ಳಿ. ಫೋರ್ತ್ ಕ್ವಾಡ್ರೆಂಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್, ಸ್ಪೆಲ್ಲಿಂಗ್ ನೀಟಾಗಿ ಬರ್ಕೋ, ಕ್ವಾಡ್ರೆಂಟ್ ಎಕ್ಸ್ಪ್ರೆಸ್ಡ್ ಆಸ್ ಕಾಸ್ ಆಫ್ ಅಲ್ವಾ. ಫೋರ್ತ್ ಕ್ವಾಡ್ರೆಂಟ್ ಅಂದರೆ ಇದು ವಿತೌಟ್ ಸ್ಪೆಷಲ್ ಆ್ಯಂಗಲ್ ಅಂದರೆ 270, 360 ಇದು ಯೂಸ್ ಮಾಡಬಾರ್ದಂತೆ. ಅಂದರೆ ಇನ್ನೇನು ಬರ್ತದೆ? 360 ಮೈನಸ್ ದಿಸ್ 60, ನಥಿಂಗ್ ಬಟ್ ಕಾಸ್ 300. ದೇರ್ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 300. ದೇರ್ಫೋರ್ ಪ್ರಿನ್ಸಿಪಲ್ ಸೊಲ್ಯೂಷನ್ಸ್ ಆರ್ ಏನಂತ ಬರೀಬೇಕು? 60 ಡಿಗ್ರಿ ಅಂಡ್ 300 ಡಿಗ್ರಿ ಅಂತ ಬರೆದ್ರೆ ಸೀಕೆಂಟ್ ಎಕ್ಸ್ ಪ್ರಿನ್ಸಿಪಲ್ ಸೊಲ್ಯೂಷನ್ಸ್ ಮುಗಿದೋಯ್ತು.
ಅರ್ಥಾಯ್ತಾ 5 ಪ್ರಾಬ್ಲಮ್ಸ್ ವಿ ಹ್ಯಾವ್ ಡನ್ 5 ಪ್ರಾಬ್ಲಮ್ಸ್ ಅಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಬೇಸಿಕ್ಸ್ ಹೇಳ್ಕೊಟ್ಟಿದ್ದು ತುಂಬ ಹೊತ್ತಾಯಿತು, ಅದಕ್ಕೋಸ್ಕರ 5 ಪ್ರಾಬ್ಲಮ್ ನಿಲ್ಲಿಸ್ತಿದ್ದೀನಿ. ಲೆಟ್ ವಿ ಕಂಟಿನ್ಯೂ ವಿತ್ ನೆಕ್ಸ್ಟ್ ಕ್ಲಾಸ್.